ಎಲ್ರಿಗೂ ನಮಸ್ಕಾರ. ಯೂಟ್ಯೂಬಲ್ಲಿ ನಾವು ಗಮಕವನ್ನು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಯೂಟ್ಯೂಬ್ನವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಕನ್ನಡದ ಈ ಕಲೆಯನ್ನು ಪ್ರಚಾರ ಮಾಡೋದಕ್ಕೆ ಕನ್ನಡಿಗರೆಲ್ಲರೂ ಕೂಡ ನಮ್ಮ ಜೊತೆ ಹಸ್ತ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಗಮಕ, ಕಾವ್ಯ ಗಾಯನ, ಕಾವ್ಯ ವಾಚನ ಎಲ್ಲ ಹೆಸರುಗಳನ್ನು ನಾವು ಕೇಳ್ತಾ ಇರ್ತೀವಿ. ಇಂತಹ ಒಂದು ಕಾವ್ಯದ ಪ್ರತಿ ಪದಗಳನ್ನು, ಪ್ರತಿ ಪದವನ್ನು, ಪ್ರತಿ ವಾಕ್ಯಗಳನ್ನು ಸರ್ವಾಂಗ ಸುಂದರವಾಗಿ ಹಾಡೋದಕ್ಕೆ ಒಂದು ಲಕ್ಷಣ ಗ್ರಂಥ ಕೂಡ ಇದೆ, ಕಾವ್ಯ ಗಾಯನ ಕಲಾ ಸಂಗ್ರಹ ಅಂತ ಹೇಳಿ. ಇದನ್ನು ಶ್ರೀಯುತ ರಾಘವೇಂದ್ರರು ರಚನೆ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಪದಭಾವ ರಾಗಭಾವ ಸಮನ್ವಯ ಮಾಡಬೇಕು ಅಂತ. ನವರಸಗಳು ನೃತ್ಯದಲ್ಲಿ ಹೇಗಿರುತ್ತೋ ಕಾವ್ಯದಲ್ಲೂ ಇರುತ್ತೆ. ಅದು ಗೊತ್ತಾಗಬೇಕು ಅಂದರೆ ಹಾಡಬೇಕು. ರಾಗದ ಮಾಧ್ಯಮದಲ್ಲಿ ನಾವು ಹಾಡ್ತಾಯಿದ್ದೀವಿ. ಇದು ಹೇಗಪ್ಪ ಅಂದರೆ, ನಾಟಕದಲ್ಲಾದರೆ ಹಾವಭಾವ ಇರುತ್ತೆ, ಅನೇಕ ನಾಟಕದ ಉಪಕರಣಗಳಿರುತ್ತೆ, ಶ್ರೋತೃಗಳ ಮನಸ್ಸಿಗೆ, ಕಣ್ಣಿಗೆ ಎಲ್ಲ ಇಷ್ಟ ಆಗುತ್ತೆ. ಇದು ಬರೀ ಮನಸ್ಸಿಗೆ, ಕಣ್ಣಿಗೇನೂ ಇಲ್ಲ, ಇಲ್ಲಿ ಕಾಣಿಸೋದಿಲ್ಲ. ವಾಯ್ಸಲ್ಲೇ, ನಮ್ಮಷ್ಟು ಧ್ವನಿಯಲ್ಲೇ ನಾವು ಜನಗಳನ್ನು ಆಕರ್ಷಿಸಬೇಕಾಗತ್ತೆ. ವೀರರಸ ಹೇಗಾಡಬೇಕು, ಶೃಂಗಾರ ರಸ ಹೇಗಾಡಬೇಕು, ಶೋಕರಸ ಹೇಗಾಡಬೇಕು, ಭಕ್ತಿರಸ ಹೇಗಾಡಬೇಕು, ಅದಕ್ಕೆಲ್ಲ ಅನೇಕರ ಒಂದು ಅನುಭವ ವಾಣಿ ಇದೆ. ಅದನ್ನೆಲ್ಲ ನಾವು ಮನನ ಮಾಡಿಕೊಂಡು ಅದನ್ನು ನಾವು ಹಾಡ್ತಾಯಿದ್ದೀವಿ. ಹಾಗೆ ಹಾಡಿದಾಗ ಏನಾಗುತ್ತೆ ಅಂದರೆ, ಶ್ರವ್ಯ ಕಾವ್ಯವು ಕೂಡ ದೃಶ್ಯ ಕಾವ್ಯ ಆಗಿ ಪರಿಣಾಮ ಆಗುತ್ತೆ. ಇಂತಹ ಒಂದು ಶ್ರೇಷ್ಠವಾದಂತಹ ಗಮಕ ಕಲೆಯನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ತಾವೆಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಕೈ ಮುಗಿದು ತಮ್ಮನ್ನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಅಗ್ನಿಪುತ್ರಿಯೇ, ಅಗ್ನಿ ಪರೀಕ್ಷೆಗಳೇ, ಅಗ್ನಿಪುತ್ರಿಯೇ, ಅಗ್ನಿ ಪರೀಕ್ಷೆಗಳೇ, ಅತ್ತೆಯ ನುಡಿಯಿಂದ ಪಂಚಪಾಂಡವರ ಪತ್ನಿತ್ವ ಹೇಗೆ ನಿಮಾಯಿಸಿದೆ ಸುಕುಮಾರಿ. ದುಷ್ಟ ಚತುಷ್ಟಯಗಳ ತಿರಸ್ಕೃತಾಗ್ನೇ, ರಾಜಸಭಾ ಮಧ್ಯೆ ವಸ್ತ್ರಾಪಹರಣ ಯತ್ನ, ಅಗ್ನಿಪುತ್ರಿಗೆ ಸುಡುವ ಶಕ್ತಿ, ಅವಮಾನಗಳ ಬಡಬಾಗ್ನಿ, ಮನದಲ್ಲಿ ಬತ್ತಿದ್ದು ಕ್ಷಾತ್ರ ಛಲಾಗ್ನಿ. ಅರಸು ಕುವರಿಗೆ ವನವಾಸ, ದುರ್ವಾಸಾತಿಥ್ಯ, ಅಯ್ಯೋ ಎಂತಹ ಅಗ್ನಿ ಪರೀಕ್ಷೆ. ಆ ಕ್ಷಣದ ತಲ್ಲಣ ನೀನೆಷ್ಟೇ ಬಲ್ಲೆ, ಅಜ್ಞಾತವಾಸ ಮಹಾರಾಜ್ಞಿ, ಕೇವಲ ಸೈರಂದ್ರಿ. ಕೀಚಕನ ಕಾಮಾಗ್ನಿ, ಅಗ್ನಿಪುತ್ರಿಯ ಕ್ರೋಧಾಗ್ನಿ, ಹೊಗೆಗೂಡೊಳಗೆ ಪಾಂಚಾಲಿ. ಕುರುಕ್ಷೇತ್ರ ಸಮರ ಮುಗಿಯಿತಲ್ಲಗ, ಛಲದಿ ಬಿಚ್ಚಿದ ಮುಡಿ ಕಟ್ಟಿದ್ದಾಯ್ತಲ್ಲಗ. ನಿರುಂಬಳವೇ 5 ಪುತ್ರರ ದುರ್ಮರಣ, ಶೋಕಾಗ್ನಿಯರೇ, ಅಗ್ನಿಪುತ್ರಿ ಏಕಾಂಗಿ. 5 ಜನರ ಧರ್ಮ ಪತ್ನಿಗೆ
ಹೆಗಲೊರಗಿರೋರಿಗಲು ಒಂದು ಹೆಗಲಾಸರೆಯಿಲ್ಲ. ಅಗ್ನಿಪುತ್ರಿಯ ದಹಿಸಲು ಬೆಂಕಿ ಬೇರೆ, ಅಗ್ನಿಪುತ್ರಿಯಾದರೇನೋ ದೇವಶಕ್ತಿಯಾದರೇನೋ, ಭುವಿಗಿಳಿದ ಕೂಡಲೇ ನೀನಾಗಿದ್ದೆ ಭಾರತ ನಾರಿ. ಮನಕ್ಕೆ ಬದುಕಿಗೆ ಒಡಲಿಗೆ ಬಿದ್ದ ಬೆಂಕಿ ಜ್ವಾಲೆಗಳಾಗ ಒಂಟಿಯಾಗಿಯೇ ನುಂಗಿಬಿಟ್ಟೆ ಎಲ್ಲ ತಾಯೇ. ಆ ನಿನ್ನ ಶ್ರೀಕೃಷ್ಣ ಪರೀಕ್ಷಕ, ಶ್ರೀಕೃಷ್ಣ ಮೌಲ್ಯ ಮಾಪಕ ಕೂಡ ಆಗೊಮ್ಮೆ ಈಗೊಮ್ಮೆ ತಂಗಾಳಿಯಾದ ಅಷ್ಟೇ. ಮಂಜುಳಾ ಅನ್ನುವರು ರಚನೆ ಮಾಡಿ ಇದನ್ನು ಕೊಟ್ಟಿದ್ದಾರೆ. ತುಂಬ ಸೊಗಸಾಗಿ ಬರೆದಿದ್ದಾರೆ. ಅದಷ್ಟು ಕಥೆ ಈ ದ್ರೌಪದಿಯಲ್ಲಿ ಬರುತ್ತೆ. ದ್ರೌಪದಿಯ ಕಥೆಯನ್ನು ನಾನು ಎಲ್ಲಿಂದ ಆರಂಭ ಮಾಡಬೇಕು, ಅವಳು ಎಲ್ಲಿ ಹುಟ್ಟಿದ್ಲು ಅಲ್ಲಿಂದ ಶುರು ಮಾಡ್ತಾಯಿದ್ದೀವಿ. ಮಹಾಭಾರತ ಕಥೆ ಎಲ್ಲವೂ ಬರಲ್ಲ. ಈಗ ದ್ರೋಣ ಮತ್ತು ದೃಪದರ ದ್ವೇಷಾಗ್ನಿಯಲ್ಲಿ ಹುಟ್ಟಿದವಳು, ಅವಳು ಎಲ್ರಿಗೂ ಗೊತ್ತಿದೆ. ಅದು ಭರದ್ವಾಜ ಘೃತಾಚಿಯರ ಮಗನಾದಂತಹ ದ್ರೋಣಾಚಾರ್ಯರು ಶರದ್ವಂತನ ಮಗಳಾದಂತಹ ಕೃಪಿಯನ್ನು ಮದುವೆ ಮಾಡ್ಕೋತಾರೆ. ಅವರಿಗೆ ರುದ್ರಾಂಶ ಸಂಭೂತನಾದ ಅಶ್ವತ್ಥಾಮ ಹುಟ್ಟುತ್ತಾರೆ. ಇದು ಕತೆ ಶುರು. ದೃಪದ ಪೃಷದ ಮತ್ತು ಮೇನಕೆಯರ ಮಗ. ಅವನನ್ನು ಯಜ್ಞಸೇನ ಅಂತ ಕರೀತಾರೆ. ಪಾಂಚಾಲ ದೇಶದ ದೊರೆ ಅವನು. ಅವನ ಪತ್ನಿಯ ಹೆಸರು ಕೌಸವಿ. ಮಾಕಂದಿ ನಗರ ಅವನ ರಾಜಧಾನಿ. ಅದು ಪಂಜಾಬ್. ಇವತ್ತು ಪಾಂಚಾಲ ದೇಶ, ಇವತ್ತು ಪಂಜಾಬ್. ಇವರಿಬ್ಬರ ದ್ವೇಷದಿಂದ ಈ ಕಥಾನಾಯಕಿ ಯಾರಿದ್ದಾಳೆ ದ್ರೌಪದಿಯ ಅವತಾರ ಆಗುತ್ತೆ. ಹೇಗಾಯಿತು? ದ್ರೋಣರು ದೃಪದರು ಇಬ್ಬರೂ ಕೂಡ ಭಾರದ್ವಾಜರ ಆಶ್ರಮದಲ್ಲಿ ಗುರುಕುಲದಲ್ಲಿ ಇದ್ದರು. ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು. ನಮ್ಮಲ್ಲಿ ಹೇಳ್ತಾರೆ ಗಳಸ್ಯ ಕಂಠಸ್ಯ ಕಂಠಸ್ಯ ಉರುಳಸ್ಯ ಅಂತ. ಅಲ್ಲಿ ತನಕ ಸ್ನೇಹಿತರವರು. ಅಂತಹ ಸ್ನೇಹಿತರಾದಂತಹ ಸಹಪಾಠಿಗಳಾದಂತಹ ಅವರು ಇನ್ನೇನು ವಿದ್ಯಾಭ್ಯಾಸ ಮುಗಿಯತ್ತೆ ಅನ್ನುವಾಗ ದೃಪದ ಮಹಾರಾಜನ ತಂದೆ ಹೋಗ್ಬಿಡ್ತಾರೆ. ಹಾಗಾಗಿ ಅವನು ವಾಪಸ್ ಊರಿಗೆ ಹೋಗಬೇಕಾಗತ್ತೆ. ಅವನಿಗೆ ಪಟ್ಟಾಭಿಷೇಕ ಆಗಿಬಿಡುತ್ತೆ. ಹೊರಡುವಾಗ ಅವನು ದೃಪದ ಹೇಳೋಗಿರ್ತಾನೆ, ದ್ರೋಣ ಬ್ರಾಹ್ಮಣ, ದೃಪದ ಕ್ಷತ್ರಿಯ ರಾಜಕುಮಾರ. ಇವನು ಬ್ರಾಹ್ಮಣನಾದ್ರಿಂದ ಇವನು ಬಡತನ ಅಂತ ಗೊತ್ತು ಅವನಿಗೆ. ಸ್ನೇಹದ ಕುರುಹಾಗಿ ಏನು ಹೇಳ್ತಾನೆ ಅಂದರೆ, ನಿನಗೆ ಕಷ್ಟ ಬಂದಾಗ ಬಾ, ಅರ್ಧ ರಾಜ್ಯ ಕೊಟ್ಬಿಡ್ತೀನಿ ಅಂತ ಹೇಳಿರ್ತಾನೆ. ಅದೇನು ಗ್ರಹಚಾರವೋ ಏನೋ, ದ್ರೋಣರ ತಂದೆಯೂ ಹೋಗ್ತಾರೆ, ನಿರ್ಗತಿಗನಾಗ್ತಾನೆ. ಪರಶುರಾಮರಿಂದ ಅನೇಕ ಅಸ್ತ್ರಗಳನ್ನು ಸ್ವೀಕರಿಸ್ತಾನೆ. ಎಲ್ಲಿ ಇರಬೇಕು ಅಂತ ಜಾಗವಿಲ್ಲದೆ ಅಶ್ವತ್ಥಾಮನನ್ನು ಕರೆದುಕೊಂಡು ಬರ್ತಾನೆ. ಭೀಷ್ಮಾಚಾರ್ಯರು ಒಂದು ಯೂನಿವರ್ಸಿಟಿನೇ ಮಾಡಿ ಪಾಂಡವರಿಗೂ ಕೌರವರಿಗೂ ಗುರುಗಳಾಗಿ ಮಾಡ್ತಾರೆ. ಶಸ್ತ್ರಾಭ್ಯಾಸವನ್ನು ದ್ರೋಣಾಚಾರ್ಯರು ಮಾಡ್ತಾರೆ. ಈಗ ಇರೋದಕ್ಕೆ ಒಂದು ಜಾಗ ಆಯಿತು, ಅದು ಯೋಚನೆ ಇಲ್ಲ. ಆದರೆ ಒಳಗಡೆ ಇದೆಯಲ್ಲ, ಒಂದು ಹೇಗಾದರೂ ಮಾಡಿ ಆ ದೃಪದನಿಂದ ಏನಾದರೂ ಪಡಿಬೇಕು ಅಂತ ಇರುತ್ತೆ. ಆ ಶಿಷ್ಯರಿಗೆಲ್ಲ ಹೇಳಿ ನನಗೊಂದು ಗುರು ಕಾಣಿಕೆ ಕೊಡ್ತೀರಾ ಅಂತ ಪಾಂಡವರು ಕೌರವರನ್ನು ಕೇಳ್ತಾರೆ. ದ್ರೋಣಾಚಾರ್ಯರು ಎಲ್ಲರೂ ಬೇಷ್ ನಾವು ಹೋಗ್ತೀನಿ ಅಂತ ಎಲ್ಲರೂ ಹೊರಡ್ತಾರೆ. ಎಲ್ಲರೂ ಹೊರಟಾಗ ದ್ರೋಣಾಚಾರ್ಯರು ಹೇಳ್ತಾ ಇರುತ್ತೆ ಪಾಂಡವರಿಗೆ, ಅವ್ರು ಮೊದಲು ಹೋಗಲಿ ಕೌರವರೆಲ್ಲ, ಆಮೇಲೆ ನೀವು ಹೋಗ್ತೀರಂತೆ, ಇರಿ ಅಂತ ಹೇಳ್ತಾರಂತೆ.
ಹೋಗ್ತಾರೆ ಕೌರವರು, ಚೆನ್ನಾಗಿ ಏಟು ತಿಂದು ಹೊರಗಡೆ ಬರ್ತಾರೆ. ಆಮೇಲೆ ಪಾಂಡವರು ಹೋಗಿ ದ್ರುಪದನನ್ನು ಮಂಚದ ಕಾಲಿಗೆ ಕರ್ಕೊಂಡು ಬಂದು ಕಟ್ತಾರೆ ದ್ರೋಣಾಚಾರ್ಯರಿಗೆ. ಕಟ್ಟಿದ ಮೇಲೆ ದ್ರೋಣನ ಸ್ವಭಾವ ಹೇಗಿತ್ತು ಅನ್ನೋದನ್ನು ನಮ್ಮ ಕುಮಾರವ್ಯಾಸ ವರ್ಣನೆ ಮಾಡ್ತಾನೆ. ಅಲ್ಲಿಂದ ಶುರುವಾಗುತ್ತೆ ದ್ರೌಪದಿಯ ಅವತಾರಕ್ಕೆ ಕಾರಣ ಅನ್ನೋದು. ಆತುಕೊಂಡರು ಪಾಂಡು ಸುತರು ಅಭಿಜಾತ ಸಮರವನು, ಇವರ ಕೈಯಲ್ಲಿ ಮಾತು ಹಲವಿಲ್ಲೆನುತ ಹೊಕ್ಕರು ಕೊಂದು ಪರಬಲವ ಘಾತಿಗಾನುವರಿಲ್ಲ. ದೊರೆ ಎನ್ನುತ್ತ ಆತನನು ಮುತ್ತಿದರು, ಗುರುಗಳಿಗೆ ಈತನೇ ದಕ್ಷಿಣೆ ಎನ್ನುತ್ತ ಹಿಡಿದರು ಮಹೀಪತಿಯ. ಪ್ರಾಣ ಸ್ನೇಹಿತರಾದಂತಹ ಅವರಿಬ್ಬರಲ್ಲಿ ದ್ವೇಷ ಹುಟ್ಟೋದಕ್ಕೆ ಇದೇ ಕಾರಣ ಆಗುತ್ತೆ. ಹೋಗಿ ಕೇಳಿದಾಗ ಏನೂ ಕೊಡಲ್ಲ, ಬ್ರಾಹ್ಮಣ ನನಗೆ ಸ್ನೇಹಿತ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಟ್ಟುಬಿಡ್ತಾನೆ. ಆಗ ತುಂಬ ಮಮ್ಮಲ ಮರುಗಿದಂತಹ ದ್ರೋಣಾಚಾರ್ಯರು ಪಾಂಡವರನ್ನು ಕೌರವರನ್ನು ವಿದ್ಯಾಭ್ಯಾಸ ಮುಗಿಸಿ ಅವರನ್ನು ಕರ್ಕೊಂಡು ಬಂದು ನನ್ನ ಕಾಲಿನ ಮಂಚದ ಕಾಲಿಗೆ ಕಟ್ಟಬೇಕು ಅಂತ ಹೇಳ್ತಾರೆ. ಆಯಿತು ಅಂತ ಹೊರಡ್ತಾರೆ. ಎಲ್ಲರೂ ಅವರವರ ಆಯುಧಗಳನ್ನು ತಗೊಂಡು ಕೌರವೇಂದ್ರನ ದಳ ಮೊದಲು ಪಾಂಚಾಲ ದೇಶಕ್ಕೆ ಹೋಗುತ್ತೆ. ಏನಾಗುತ್ತೆ ಅಲ್ಲಿ? ಆತುಕೊಂಡರು ಪಾಂಡು ಸುತರು. ಕೌರವರಿಗಾಗಲಿಲ್ಲ, ಪಾಂಡು ಸುತರೇ ಹೋಗ್ತಾ ಇದ್ದಾರೆ. ಎಲ್ಲನೂ ಹೊಡೆದು ಬಡೆದು ಎಲ್ಲ ಮಾಡಿ ಗುರುಗಳಿಗೆ ಈತನೇ ದಕ್ಷಿಣೆ ಅಂತ ಅವನನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ಪಾಂಡವರು. ಏನು ಮಾಡಿದ್ರು? ಕೊಂಡು ಬಂದರು ದ್ರೋಣನಿದಿರಲಿ ದಿಂಡುಗೆಡಗಿದರು, ಈತನನು ಕೈಕೊಂಡನು ಎಲವೋ ದ್ರುಪದ ಸಖ ಪೂರ್ವವನು ನೆನೆಯನುತ ಕೈಕೊಂಡನು. ಭಂಡನಿವನು ಇವನನು ಸಾಕು ಬಿಡಿ ಸಲೆಚಂಡಿಯಾದನು, ದರ್ಪ ವಿಷ ಮುಂಕೊಂಡು ಮೂರ್ಛಿತನ ಏನ ಮಾಡುವೆನು ಎಂದನ ದ್ರೋಣ. ಸ್ನೇಹ ಅನ್ನೋದು ಹೇಗಿರಬೇಕು? ಅದಕ್ಕೆ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಸ್ನೇಹವೆಂಬ ಮುತ್ತಿನ ಹಾರ, ಸಾವಿರ ನೆನಪಿನ ಸುಂದರ ಅಲಂಕಾರ, ಪೋಣಿಸಲು ಬೇಕು ಭಾವನೆಯ ದಾರ, ಅದುವೇ ಬದುಕಿನ ಸಾಕ್ಷಾತ್ಕಾರ. ಅದಿಲ್ಲ. ದ್ರುಪದನಿಗೆ ಅಹಂಭಾವ, ಅಹಂಕಾರ. ನಾನು ಕ್ಷತ್ರಿಯ, ಅವನೊಬ್ಬ ದರಿದ್ರ ಬ್ರಾಹ್ಮಣ, ಅವನು ನನಗೆ ಸ್ನೇಹಿತ ಆಗತ್ತಾ ಅಂತಂದರೆ ಇವಾಗ ಎಳ್ಕೊಂಡು ಬಂದು ದ್ರೋಣಾಚಾರ್ಯರ ಮಂಚದ ಕಾಲು ಹತ್ರ ಹಾಕ್ಬಿಟ್ಟಿದ್ದಾರಂತೆ. ದ್ರೋಣರು ಅವನು ಮಾಡ್ದಾಗ ಮಾಡಲ್ಲ. ಅದಕ್ಕೆ ಹೇಳೋದು, ಸಜ್ಜನರು ದುರ್ಜನರು ಸಖ್ಯವನ್ನಾಗಲಿ ವೈರವನ್ನಾಗಲಿ ವರ್ಜಿಸ್ತಾರೆ. ಅಂತಹ ಸಜ್ಜನರಾದಂತಹ ದ್ರೋಣಾಚಾರ್ಯರು ಹೇಳ್ತಾರೆ, ಇವನ ನನ್ನ ಸ್ನೇಹಿತನ, ಹಳೆ ಸ್ನೇಹಿತನ, ಭಂಡ ಇವನೊಬ್ಬ, ಸಾಕು ಬಿಟ್ಟಾಕಿ, ಆಯ್ತಲ್ಲ, ಅವನಿಗೆ ಎಷ್ಟು ಅವಮಾನ ಮಾಡಬೇಕು ಅಷ್ಟು ಆಯಿತು, ಇನ್ನಾದರೂ ಎಚ್ಚರಿಕೆಯಿಂದ ಇರಲಿ ಅವನು ಅಂತ ಹೇಳಿ ದರ್ಪ ಅನ್ನುವಂತಹ ವಿಷ ಅವನಿಗೆ ಏರ್ಬಿಟ್ಟಿದೆ. ಎಂತಹ ಶ್ರೇಷ್ಠನಾದ ರಾಜ ದ್ರುಪದ ಅಂದರೆ, ಒಂದು ಯೋಜನದ ಅಂತರದಲ್ಲಿ ದ್ರುಪದನನ್ನು ಗೆಲ್ಲದು ಅಸಾಧ್ಯ ಅಂತ ಹೇಳ್ತಾ ಇದ್ದಂತೆ. ಅಂತಹ ದ್ರುಪದನನ್ನು ಹೆಡಿಬೇರಿ ಕಟ್ಕೊಂಡ್ಬಂದಿದ್ದಾರೆ ಪಾಂಡವರು. ಇನ್ನೆಷ್ಟು ಬಲಿಷ್ಠರು ಇರ್ಬೋದು? ದ್ರೋಣಾಚಾರ್ಯರ ಗರುಡಿಯಲ್ಲಿ ಬಳಗದವರು ಮದಿಸಿದ ಆನೆಯಂತೆ, ಕೆರಳಿದ ಸರ್ಪದಂತೆ, ಸೆರೆ ಕುಡಿದ ಕೋತಿಯಂತೆ ಮದಿಸಿದ ಮಂದಿ ತಾವಾಗಿರೋಲ್ಲ ಅಂತ ಸುಭಾಷಿತ ಹೇಳುತ್ತೆ. ಅಂತಹ
ಹಿರಿಯನಾದ ದ್ರುಪದ, ದ್ರೋಣರಿಗಿಂತ ಹಿರಿಯ ಅವನು. ಅಂಥವನು ಹೀಗೆಲ್ಲ ಮಾಡಿದಾಗ ಈ ಮೂರ್ಛಿತನ ನಾನೇನು ಮಾಡಲ್ಲ, ಇನ್ನು ಜೀವದಾನ ಕೊಡ್ತೇನೆ, ಹೋಗಿ ಊರಿಗೆ ಅಂತ ಕಳಿಸ್ತಾನೆ ದ್ರೋಣಾಚಾರ್ಯರು. ಎಲ್ಲವೋ ಕೊಟ್ಟೆನು ಜೀವದಾನವನು, ಅಳಲು ನಿನಗೇಕೆ ಇನಿತು ಸಾಗತದ ಅಳವಿಯಲಿ, ನೀನೆರವು ಹಗೆಯನು ಭಂಡ ಭಂಡ ಹೋಗು, ಕೊಟ್ಟನು ಜೀವದ ಆನವನೆಂದು ಕಳೆದು ಕೊಟ್ಟನೋ, ನಿನ್ನ ರಾಜ್ಯದ ನೆಲದೊಳ್ ಅರ್ಧವನಿತ್ತು ನೀ ನಡೆಗೆ, ನೀ ನಡೆ ಬಳಿಕಲಿ ಎಂದೊಡಬಡಿಸಿ ದ್ರುಪದನ ಬಿಟ್ಟನ ದ್ರೋಣ. ಪ್ರಾಣವನ್ನು ಬಿಟ್ಟಿದ್ದೀನಿ, ಹೋಗು. ಪ್ರಾಣವನ್ನು ಹಿಂಡಬಹುದಾಗಿತ್ತು ದ್ರೋಣಾಚಾರ್ಯರು, ಮಾಡಲಿಲ್ಲ ಆ ಕೆಲಸವನ್ನು. ಎಷ್ಟಾದರೂ ಗುರುಗಳು, ಅವನು ಸಹಪಾಠಿ, ಸ್ನೇಹಿತ, ಅವನಿಗೆ ಎಷ್ಟು ಬುದ್ಧಿ ಕಲಿಸ್ಬೇಕೋ ಅಷ್ಟು ಬುದ್ಧಿ ಕಲಿಸ್ಬೇಕಾಗಿತ್ತು. ಆಯಿತು, ನಡಿ, ನಿನಗೆ ಸಾಹಸ ಅನ್ನೋದು ದಂಡ ಕಣಯ್ಯ. ಅಕಸ್ಮಾತ್ ನಿನಗೆ ತುಂಬ ಸಾಹಸ ಇದ್ದರೆ ಒಂದಷ್ಟು ಸೈನ್ಯವನ್ನು ಸೇರಿಸಿ ಯುದ್ಧಕ್ಕೆ ಬಾ. ಈ ಕ್ಷತ್ರಿಯ ತಾನೆ, ನಿಂಗೆ ಯುದ್ಧ ತಾನೇ ಇಷ್ಟ ಇರೋದು, ಯುದ್ಧ ಮಾಡು, ಬಾಂಡ ನಡಿ. ಅದೇನೋ ಹೇಳಿದ್ಯಲ್ಲ ಗುರುಕುಲದಲ್ಲಿ ಅರ್ಧ ರಾಜ್ಯ ಕೊಡ್ತೀನಿ ಅಂತ, ಕೊಟ್ಬಿಟ್ಟು ಹೋಗು. ಮಹಾಭಾರತ ದ್ರೋಣಾಚಾರ್ಯರು ರಾಜ್ಯಭಾರಾಡಿದ್ದು ಎಲ್ಲೂ ಇಲ್ಲ. ಕೇಳಿದ್ರು, ಕೊಡ್ತೀನಿ ಇದಕ್ಕೆ, ಕೊಡು ನೀನು ಇತ್ತು ನಡೆ. ದ್ರುಪದನನ್ನು ದ್ರೋಣಾಚಾರ್ಯರು ಬಿಟ್ಟು ಕಳಿಸ್ತಾ ಇದ್ದಾರೆ. ಅವನಿಗೆ ಇನ್ನೆಷ್ಟು ಅವಮಾನ ಆಗಿರ್ಬೋದು. ಬಾಣಗಳಿಂದ ಹೊಡೆಯಲ್ಪಟ್ಟದ್ದು, ಕೊಡಲಿಯಿಂದ ಕತ್ತರಿಸಲ್ಪಟ್ಟದ್ದು ಮತ್ತೆ ಚೆನ್ನಾಗಿ ಬೆಳೆಯುತ್ತದೆ. ಕಟು ಮಾತು ಮಾತಿನ ಗಾಯ ಮಾಯೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಟುವಾದ ಮಾತನ್ನು ಕೇಳಿದ್ದಾನೆ. ಮಾತು ಅನ್ನೋದು ಹೇಗಿರುತ್ತೆ? ಪರಮಾಣುವಿನ ಸ್ಫೋಟಕ್ಕಿಂತ ಪ್ರಬಲವಾಗಿರುತ್ತೆ ಮಾತು ಅನ್ನೋದು. ಪರಪೀಡನೆಗಾಗಿ ಮಾಡಿದ ಕೆಲಸ, ತಾಮಸ ಕೆಲಸ ಮಾಡ್ದ ಅಲ್ವಾ? ದ್ರೋಣಾಚಾರ್ಯರನ್ನ ಬಾಯಿ ಬಂದಂಗೆ ಬೈದ, ಒದ್ದು ಕಳಿಸ್ದ. ಒಂದಲ್ಲ ಎರಡಲ್ಲ, ಕುಮಾರವ್ಯಾಸ ತುಂಬ ವಿವರವಾಗಿ ಕೊಟ್ಟಿದ್ದಾನೆ. ಏನು ಮಾಡೋದು? ಈಗ ಆಡೋಕ್ಕಿಲ್ಲ, ಅನುಭವಿಸೋದಕ್ಕಿಲ್ಲ ಅಂತಾರಲ್ಲ, ಅಂತಹ ಪರಿಸ್ಥಿತಿ ದ್ರುಪದನಿಗೆ ಬಂದ್ಬಿಟ್ಟಿದೆ. ಕತ್ತರಿಯಲ್ಲಿ ಸಿಕ್ಕ ಅಡಕೆಯೋ ಅನ್ನುವ ಹಾಗೆ ತಲೆ ಬಗ್ಗಿಸಿ ನಿಂತ ದ್ರುಪದ. ಪರಿಭವ, ಮನುಷ್ಯನಿಗೆ ಅವಮಾನ ತಡ್ಕೊಳಕ್ಕಾಗಲ್ಲ, ಏನು ಬೇಕಾದ್ರೂ ತಡ್ಕೊಬೋದು. ಅವಮಾನ ತಡ್ಕೊಳಕ್ಕಾಗದೆ ಅವನೇನು ಮಾಡ್ತಾನೆ? ಅರಸ ಕೇಳೈ ದ್ರುಪದ ನೀ ಪರಿಭವಕ್ಕೆ ಗುರಿಯಾದೆ, ತನ್ನಯ ಪುರವ ಹೊಗದೆ ಐತಂದು ಗಂಗಾ ತೀರ ದೇಶದಲ್ಲಿ, ಧರಣಿ ಸುರರಲಿ ಪುತ್ರ ಕಾಮ್ಯಾದ್ವರವ ವಿರಚಿಸಲು, ಆಗ ಸತ್ವೋತ್ಕರುಷವಂತರನು ಅರಸಿದನು ನಾನಾ ಅಗ್ರಹಾರದಲ್ಲಿ. ದ್ರೋಣರ ಭಯ ಜಾಸ್ತಿ ಆಯಿತು. ಇವಾಗ ಅರ್ಧ ರಾಜ್ಯ ಕೊಟ್ಟೆ ಅಂತ ಹೇಳಿ ಬರ್ಸಿಸ್ಕೊಂಡ್ರು, ಎಲ್ಲ ಮಾಡಿದ್ರು, ಬಿಡಲಿಲ್ಲ. ಎಲ್ಲಿಗೆ ಹೋಗೋದು? ಹೀನಾಯವಾಗಿ ಅವಮಾನ ಆಗಿದೆ. ಹೇಗೆ ಊರಿಗೆ ಹೋಗೋದು? ಮಹಾರಾಜ ತಲೆ ಬಗ್ಗಿಸ್ಕೊಂಡು ಹೋಗೋಕ್ಕಾಗಲ್ಲ. ಯೋಚನೆ ಮಾಡಿದ, ಊರಿಗಂತೂ ಹೋಗಿ ಯಾರಿಗೂ ಮುಖ ತೋರ್ಸೋಕ್ಕಾಗಲ್ಲ ಅಂತ ಯೋಚನೆ ಮಾಡಿ ತನ್ನ ಪುರವ ಹೊಗದೆ, ತನ್ನ ಊರಿಗೆ ಹೋಗಲೇ ಇಲ್ಲ, ಪಂಜಾಬಿಗೆ, ಗಂಗಾ ನದಿಯ ದಂಡೆಗೆ ಬಂದ. ಅಲ್ಲಿ ಹುಡುಕ್ದ ಬ್ರಾಹ್ಮಣರನ್ನು. ಧರಣಿ ಸುರರು, ಸೂರರು, ಭೂಮಿಯ ಮೇಲೆ ಓಡಾಡುವ ದೇವತೆಗಳು ಅಂತಾನೆ ಬ್ರಾಹ್ಮಣರನ್ನು. ಏಕೆಂದರೆ ವೇದದ
ಅಭ್ಯಾಸವನ್ನು ಮಾಡಿ ಆ ಬ್ರಹ್ಮನ ಮುಖದಿಂದ ಅವತರಿಸಿದವರು ಬ್ರಾಹ್ಮಣರು ಅಂತ. ಅವರು ಯಾವಾಗಲೂ ಯಜನ ಯಾಜನ ಎಲ್ಲ ಮಾಡಿ ಮಾಡಿ ಅವರು ಒಳ್ಳೆಯ ಒಂದು ಹೆಸರನ್ನು ಗಳಿಸಿದಂತಹ ಒಂದು ಸಮಾಜ ಇತ್ತು ಆಗಿನ ಕಾಲಕ್ಕೆ. ಹಾಗಾಗಿ ದ್ರೋಣಾಚಾರ್ಯರ ಆ ಕೃತ್ಯ ಇನ್ನು ಎಲ್ಲಿಗೆ ಹೋಗುತ್ತೋ ಅಂತ ಭಯ ಹತ್ಕೊಂಡಿದೆ ಅವನಿಗೆ. ಹಾಗಾಗಿ ಗಂಗಾ ನದಿಯ ದಂಡೆಗೆ ಬಂದಿದ್ದಾನೆ. ಗಾಯದ ಮೇಲೆ ಬರೆ ಎಳೆದಷ್ಟು ಅವಮಾನ ಆಗೋಗಿದೆ. ಏನಾದರೂ ಒಂದು ಮಾಡಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು. ಜೀವನ ಅನ್ನೋದು ಇರೋದೇ ಹಾಗಲ್ವ. ಜೀವನ ಒಂದು ಸಾಧನೆ, ಅದನ್ನು ಸಾಧಿಸು. ಜೀವನ ಒಂದು ಕೊಡುಗೆ, ಅದನ್ನು ಸ್ವೀಕರಿಸು. ಜೀವನ ಒಂದು ಅದ್ಭುತ, ಅದನ್ನು ಅನುಭವಿಸು. ಜೀವನ ಒಂದು ದುಃಖ, ಅದನ್ನು ಜಯಿಸು. ಜೀವನ ಒಂದು ದುರಂತ, ನಿರ್ವಹಿಸು. ಜೀವನ ಒಂದು ಕರ್ತವ್ಯ, ಅದನ್ನು ನಿರ್ವಹಿಸು. ಜೀವನ ಒಂದು ಆಟ, ಅದನ್ನು ಆಡು. ಜೀವನ ಒಂದು ರಹಸ್ಯ, ಅದನ್ನು ಭೇದಿಸು. ಜೀವನ ಹೋರಾಟ, ಹೋರಾಡು. ಜೀವನ ಗುರಿ, ಅದನ್ನು ತಲುಪಲು ಪ್ರಯತ್ನಿಸಿದ್ದಾರೆ. ಗಂಗಾ ನದಿಯ ದಂಡೆಗೆ ಬಂದು ಬ್ರಾಹ್ಮಣರನ್ನೆಲ್ಲ ಹುಡುಕಿ ನಾನೊಂದು ಪುತ್ರ ಕಾಮೇಷ್ಟಿ ಯಾಗ ಮಾಡಬೇಕಾಗಿದೆ, ತಾವೆಲ್ಲ ಬಂದು ಮಾಡಿಕೊಡ್ಬೇಕು ಅಂತ ಕೇಳಿದ. ಹೆದರಿಕೆ ಆಗ್ಬಿಡ್ತಂತೆ ಬ್ರಾಹ್ಮಣರಿಗೆ. ಅಷ್ಟೊತ್ತಿಗೆ ಸುದ್ದಿ ಬಂದಿತ್ತು, ದ್ರೋಣಾಚಾರ್ಯರಿಂದ ಅವಮಾನ ಮಾಡ್ಕೊಂಡು ಬಂದಿದ್ದಾನೆ ಮಹಾರಾಜ ಅಂತ. ಆಗಲೇ ಹರಡ್ಬಿಟ್ಟಿತ್ತು. ಅದನ್ನು ಹೇಳ್ತಾರಲ್ಲ, ಬ್ರಹ್ಮ ತೇಜಸ್ಸಿನ ಮುಂದೆ ಕ್ಷಾತ್ರಿಯ ತೇಜಸ್ಸು ಮೆರೆಯೋದಕ್ಕೆ ಸಾಧ್ಯವಿಲ್ಲ. ಬ್ರಹ್ಮ ತೇಜಸ್ಸಿದೆ ದ್ರೋಣಾಚಾರ್ಯರಲ್ಲಿ. ಅಂತಹ ಶ್ರೇಷ್ಠರಾದಂತಹ ದ್ರೋಣರಿಂದ ಅವಮಾನಿತನಾದಂತಹ ದ್ರುಪದನಿಗೆ ಪುತ್ರ ಕಾಮೇಷ್ಟಿ ಯಾಗ ಮಾಡಿಸ್ಬೇಕೆ ನಾವು? ತುಂಬ ಹೆದರ್ಕೊಂಡ್ಬಿಟ್ರಂತೆ ಬ್ರಾಹ್ಮಣರೆಲ್ಲ. ಯಾರೂ ಬರಲ್ಲ, ನಾನು ಬರಲ್ಲ, ತಾನು ಬರಲ್ಲ, ಏನು ಬೇಡ, ಕೊಡೋ ಹುಡುಗಾಸು ಬೇಡ, ನಮಗೇನು ಬೇಡ ಅಂತ ಯಾರೂ ಬರಲಿಲ್ಲ. ಕವಿ ಹೇಳ್ತಾನೆ ಕುಮಾರವ್ಯಾಸ, ದ್ರೋಣ ಭಯದಲ್ಲಿ ಸಕಲ ವಿಪ್ರಶ್ರೇಣೀರೇ ಯಾಜೋಪಯಾಜರೋ ಪ್ರಾಣ ನಿಸ್ಪೃಹರಾಗಿ ಮಾಡಿಸಿದರು ಮಹಾಕ್ರತುವ ಕೇಣವಳಿದಾಹುತಿಯನೋ ಅಮರರ ಬಾಣ ಸಿಗಗೆ ಉಣಬಡಿಸೆ ದೇವಶ್ರೇಣಿ ದಣಿದುದು ಸಲಿಸಿದರು ಪಾಂಚಾಲನ ವಿಮತವ ದ್ರೋಣ ಭಯದಲ್ಲಿ ಅಷ್ಟೊತ್ತಿಗೆ ಎಷ್ಟು ಫೇಮಸ್ ಆಗಿದ್ದರು. ಯಾವ ಬ್ರಾಹ್ಮಣರು ದ್ರುಪದ ಹೇಳಿದ ಮಾತಿಗೆ ಒಂದು ಕಿಂಚಿತ್ತು ಬೆಲೆನೇ ಕೊಡಲ್ಲ, ಒಬ್ಬರು ಬರಲ್ಲ ಅಂತಾರೆ. ಆದರೆ ಒಂದು ಇಬ್ಬರಿದ್ದರು, ಯಾಜ ಉಪಯಾಜ ಅಂತ, ಅಣ್ತಮ್ಮಂದರು ಅವರಿಬ್ಬರೂ ಕೂಡ. 10 ಲಕ್ಷ ಗೋವುಗಳನ್ನು ಕೊಟ್ಟು ಒಪ್ಪಿಸಿದನಂತೆ ದ್ರುಪದ ಮಹಾರಾಜ ಅವರನ್ನು, ನೀವು ಬಂದು ನನ್ನ ಯಾಗ ಮಾಡಿಸ್ಬೇಕು ಅಂತ. ಗೋವಿಗೆ ಆಸೆ ಪಟ್ಟು ಬಂದವರು ಅವರು. ಯಾಗ ಮಾಡಿಸೋದಕ್ಕೂ ಆಸೆ ಪಟ್ಟು ದುಡ್ಡುಗೋಸ ಬಂದವರಲ್ಲ, ಗೋವು. ಆಗಿನ ಕಾಲಕ್ಕೆ ಗೋವೇ ಆಸ್ತಿ ರಾಜರಿಗೆ. ಎಷ್ಟು ಗೋವು ಪಡೆ ಇರುತ್ತೋ ಅಷ್ಟು ಧನಿಕ ಅವನು. ಅಂತಹ ಸಮಾಜ ಅದು ದ್ವಾಪರ ಯುಗದಲ್ಲಿ. ಅದಕ್ಕೆ ಗೊಲ್ಲನಾಗಿ ಕೃಷ್ಣ ಹುಟ್ಟೋದು ಅಲ್ವೇ. ಎಲ್ಲಿ ಹಸುಗಳು ಜಾಸ್ತಿ ಇರುತ್ತೋ ಅಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ. ಇವತ್ತು ಕೂಡ ನಾವು ಗೋಪೂಜೆಯನ್ನು ಆ ಭಾವನೆಯಲ್ಲೇ ಮಾಡೋದಲ್ವ. 33 ಕೋಟಿ ದೇವತೆಗಳು ಅಲ್ಲಿದ್ದಾರೆ. ಬಾಲದಲ್ಲಿ ಇವರು, ಮುಖದಲ್ಲಿ ಇವರು, ದೇಹದಲ್ಲಿ ಇವರು, ಇದೆಲ್ಲ ಚಿತ್ರದಲ್ಲಿ ಬರೆದಿರ್ತಾರಲ್ಲ. ಗೋಪದ್ಮ ಬರೆಯೋರು ಅದನ್ನೆಲ್ಲ ಬರೀತಾರೆ, ಅದನ್ನು ಪೂಜೆ ಮಾಡ್ತಾರೆ. ಅಂತಹ ಗೋವುಗಳನ್ನು ಕೊಟ್ಟು ಯಾಜ ಮತ್ತು ಉಪಯಾಜರನ್ನು ಒಪ್ಪಿಸಿದ. ಏನು ಅವರು ಏನಂದರೆ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾದಂತಹ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ರು. ದೇವಾನುದೇವತೆಗಳಿಗೆ ಏನು ಹವಿಸ್ ಕೊಡಬೇಕೋ ಹವಿಸ್ಸನ್ನೆಲ್ಲ ಕೊಟ್ಟಿದ್ದಾರೆ. ಬಾಣಸಿಗ ಯಾರು? ಅಗ್ನಿ, ಅಡುಗೆ ಭಟ್ಟ. ಇವ್ರು ಕೊಟ್ಟಂಥ ಹವಿಸ್ಸನ್ನೆಲ್ಲ ತೊಗೊಂಡೋಗಿ ಇಂದ್ರಾಯ ಸ್ವಾಹ ಅಂದರೆ ಅವ್ರಿಗೆ ಕೊಡಬೇಕು. ಹಾಗೆ ಎಲ್ಲರಿಗೂ ಉಣಬಡಿಸಿದ್ದಾನಂತೆ. ದೇವಶ್ರೇಣಿ ದಣಿದುದು, ದೇವತೆಗಳಿಗೆ ತೃಪ್ತಿ ಆಯಿತು. ಅವ್ರಿಗೆ ಯಾವ ಬೇಜಾರು ಇಲ್ಲ. ದ್ರುಪದ ಮಾಡೋದ್ರೇನು, ದ್ರೋಣಾಚಾರ್ಯರು ಮಾಡೋದ್ರೇನು, ಪುತ್ರ ಕಾಮೇಷ್ಟಿ ಯಾಗ ಆಯಿತು, ಹವಿಸ್ಸು ಸಿಕ್ತು, ಅವರೆಲ್ಲ ಊಟ ಮಾಡಿದ್ರು. ತುಂಬ ಸಂತೋಷ ಆಯಿತು. ಏನು ಕೇಳಿದ ಅವನು? ನನಗೆ ಮಕ್ಕಳು ಬೇಕು ಅಂತ ಕೇಳ್ತಾನೆ.
ಪಾಂಚಾಲನ ಅಭಿಮತವ ಸಲ್ಲಿಸಿದರು. ದೇವಾನುದೇವತೆಗಳೆಲ್ಲ ಆಗ್ಲಪ್ಪ ನೀಗೇನು ಆಸೆಯಿಂದ ಪುತ್ರಕಾಮೇಷ್ಟಿ ಯಾಗ ಮಾಡ್ತಿದೆಯೋ ಅದು ನೆರವೇರುತ್ತೆ ಅಂತ ಅವರೆಲ್ಲ ಆಶ್ವಾಸನೆ ಕೊಟ್ಬಿಟ್ರು. ಆಯ್ತು, ಪುತ್ರಕಾಮೇಷ್ಟಿ ಯಾಗ ಪೂರ್ಣ ಆಹುತಿಯೂ ಮುಗಿಯಿತು. ಅರಸ ಕೇಳೇ ಕುಂಡ ಮಧ್ಯದೊಳ್ ಉರಿಯ ಕರುವಿಟ್ಟೆರಕಿದರೋ ಭಾಸುರ ಮಹಾ ಅನಲನ ಅಪರ ರೂಪ ತಾನೋ ತಾನಿರೇ ನೆನಗೋ ಶರವು ಅಡಾಯುಧ ಚಾಪವರ್ಮೋತ್ಕರ ಸಹಿತ ರೌದ್ರಾಂಗನಾಗ ಅವತರಿಸಿದನು ಪಾಂಚಾಲ ಭೂಪತಿ ಭುಜವಸೂಳೇಸೆ. ಅರಸ ಕೇಳೈ ಜನಮೇಜಯ ಮಹಾರಾಜನಿಗೆ ವೈಶಂಪಾಯನ ಮಹರ್ಷಿಗಳು ಅವನು ಮಾಡಿದ ಸರ್ಪಯಾಗದ ದೋಷದ ಪರಿಹಾರಾರ್ಥವಾಗಿ ಇಡೀ ಭಾರತವನ್ನು ಸಾಧ್ಯಂತವಾಗಿ ಹೇಳ್ತಾ ಹೋಗ್ತಾರೆ. ಕುಮಾರವ್ಯಾಸನ ಪ್ರತಿ ಸಂಧಿ ಒಳಗಡೆ ಕೇಳ್ತಾ ಇದೆಯಾ ಅಥವಾ ತೂಕಡಿಸ್ತಾ ಇದೆಯೋ, ಅರಸ ಕೇಳೈ ಕೇಳಿದೆಯಾ, ಮುಂದಿನ ಕಥೆ ಕೇಳ್ತೀಯಾ ಅಂತ ಹೇಳಿದ ಹಾಗೆ ಬರಿತಾ ಹೋಗ್ತಾನೆ. ಆ ಪುತ್ರಕಾಮೇಷ್ಟಿ ಯಾಗದ ಕುಂಡದ ಮಧ್ಯದಿಂದ ಮೇಲಕ್ಕೆ ಒಬ್ಬ ಹುಡುಗ ಬರ್ತಾ ಇದ್ದಾನೆ. ಹೇಗಿದ್ದಾನವನು? ಉರಿಯ ಕರುವಿಟ್ಟೆರಕಿದರೋ, ಉರಿಯನ್ನು ಅಚ್ಚುವಿದಾಗಿದ್ದಂತೆ, ಧಗಧಗಾಯಮಾನವಾಗಿ ಕ್ರೋಧಾಕ್ರಾಂತನಾಗಿ, ಮಹಾ ಅನಲನ ಅಪರ ರೂಪವೋ ಅನ್ನುವ ಹಾಗೆ ಮೇಲೆ ಬರ್ತಾ ಇದ್ದಾನೆ. ಕೈಯಲ್ಲಿ ಎಲ್ಲ ಆಯುಧಗಳಿದೆಯಂತೆ, ಬಿಲ್ಲು, ಬಾಣ, ಕತ್ತಿ, ಗದೆ ಎಲ್ಲವೂ ಇದೆ. ಎಲ್ಲವನ್ನ ಹಿಡ್ಕೊಂಡು ಬರ್ತಾ ಇದ್ದಾನೆ. ರೌದ್ರಾಂಗನು, ರುದ್ರನೋ ಅನ್ನುವ ಹಾಗೆ ಅಗ್ನಿಕುಂಡದಿಂದ ಮೇಲೆ ಮೇಲೆ ಬರ್ತಾ ಇದ್ದಾನೆ. ಅವನನ್ನು ನೋಡಿ ಪಾಂಚಾಲ ಮಹಾರಾಜನಿಗೆ ಬಹಳ ಆನಂದವಾಗಿ ಭುಜವನ್ನು ಹೀಗೆ ಅಲ್ಲಾಡಿಸಿದಂತೆ. ಬೇಷ್, ಪುತ್ರಕಾಮೇಷ್ಟಿ ಯಾಗ ಮಾಡಿದ್ದಕ್ಕೆ ಸರಿಯಾದಂತಹ ಸಮರ್ಥನಾದಂಥ ಹೇಳ್ಕಳಿಸಿದ್ದಲ್ಲ, ಸೈನ್ಯ ತಗೊಂಡು ಬಾ ಯುದ್ಧಕ್ಕೆ ಅಂತ. ಇವನು ಸರಿಯಾದಂತಹ ತಕ್ಕ ಯೋಗ್ಯನಾದಂತಹ ಮಗು ಬಂತು ಅಂತ ಹೇಳಿ ಖುಷಿಯನ್ನು ಪಡ್ತಾನೆ. ಅವನಿಗೆ ಹೆಸರು ದೃಷ್ಟದ್ಯುಮ್ನ. ದೃಷ್ಟ ಅಂದರೆ ಹಠವಾದಿ ಅಂತ ಅರ್ಥ. ದ್ಯುಮ್ನ ಅಂದರೆ ಬಂಗಾರದಂತೆ ಪ್ರಕಾಶಿಸುವವ, ಅದಕ್ಕೆ ಅನ್ವರ್ಥನಾಮ ದೃಷ್ಟದ್ಯುಮ್ನ. ಸಕಲ ವೇದಗಳನ್ನು ತಿಳಿದವ ಆತ. ಕಿರೀಟ, ಕುಂಡಲ, ಕಂಠಮಾಲೆ, ಕೈಯಲ್ಲಿ ಖಡ್ಗ ಎಲ್ಲವನ್ನ ಧರಿಸಿಯೇ ಹುಟ್ಟಿದವನು. ತಕ್ಕ ವಯಸ್ಸು, ಸರಿಯಾದಂತಹ ವಯಸ್ಸು ಹುಟ್ಟಿದ. ತುಂಬ ಮಗು ಇನ್ನೂ ಅಂಬೆಗಾಲಿಡೋದು ಅದೆಲ್ಲ ಏನೂ ಇಲ್ಲ. ಎತ್ತರವಾಗಿ ಬಂದ್ಬಿಟ್ಟಿದ್ದಾನಂತೆ. ಶಸ್ತ್ರಪೂರಿತವಾದ ರಥದಲ್ಲಿ ಕುಳಿತುಕೊಂಡು ಬಂದ ಅಂತ ಹೇಳ್ತಾನೆ. ಪ್ರಜಾಪಾಲನ ಚತುರನಾದಂತಹ, ಉತ್ಸಾಹದಿಂದ ಜನಿಸಿದಂತಹ ಅವನಿಗೆ ದೃಷ್ಟದ್ಯುಮ್ನ ಅನ್ನುವಂತಹ ಅನ್ವರ್ಥ ನಾಮವನ್ನು ಪಾಂಚಾಲ ರಾಜ ಇಟ್ಟ, ದೃಪದ ಮಹಾರಾಜ ಇಟ್ಟ. ಅಯೋನಿಜ ಅಲ್ವಾ, ಯಾರ ಯೋನಿಯಿಂದ ಹುಟ್ಟಿಲ್ಲ ಅವನು, ಅಗ್ನಿಕುಂಡದಿಂದ ಹುಟ್ಟಿದ್ದಾರೆ. ಸೀತೆಯಾಗಲಿ ದ್ರೌಪದಿಯಾಗಲಿ ಎಲ್ಲರೂ ಹಾಗೆ ಹುಟ್ಟಿರೋದು. ಇಲ್ಲಿ ದ್ರೌಪದಿ ಹುಡ್ತಾಳೆ ಇವಾಗ. ಮೊದಲು ದುಷ್ಟದ್ಯುಮ್ನ ಹುಡ್ತಾ ಇದ್ದಾನೆ. ಅತಿರಥನಾಗಿ ಮುಂದೆ ಯುದ್ಧ ಮಾಡೋದನ್ನು ನಾವು ನೋಡ್ತೇವೆ ಇವನನ್ನು. ಇವನು ಯಾರಪ್ಪ ಅಂದರೆ, ರಾಮಾಯಣದ ಕಾಲದಲ್ಲಿ ನೀಲ ಅನ್ನುವಂತಹ ಕಪಿನಂತೆ ಇವನು. ರಾಮನ ಸೇವೆ ಎಷ್ಟು ಮಾಡಿದ್ದ ಅಲ್ವಾ. ರಾವಣನನ್ನೇ ತೊಟ್ಟಲಲ್ಲಿ ಇಟ್ಟು ತೂಗಿದ್ದ ಅವನು. ಅಂತಹ ಅವನು 77 ಕೋಟಿ ಸೇನೆಗೆ ಸೇನಾನಾಯಕನಾಗಿದ್ದ ರಾಮನ ಕಾಲದಲ್ಲಿ. ನಂತರ ರಾಮನ ಮಗ ಲವನಾಗಿಯೂ ಹುಟ್ಟುತ್ತಾನಂತೆ. ಈಗ ದ್ರುಪದನ ಮಗನಾಗಿ 7 ಅಕ್ಷೋಹಿಣಿ ಸೈನ್ಯಕ್ಕೆ ಸೇನಾಧಿಪತಿ ಆಗ್ತಾನೆ. ಹೌದಾ? 18 ತಾನೆ, 11 ಅವ್ರ ಕಡೆ, ಇವ್ರ ಕಡೆ 7. ಪಾಂಡವರ ಕಡೆಗೆ ಸೇನಾಧಿಪತಿ ಇವನೇ. ಅವ್ರ ಕಡೆ ಒಬ್ಬರಾದ್ಮೇಲೆ ಒಬ್ಬರಾದ್ರು. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಕರ್ಣ, ಶಲ್ಯ, ಆಮೇಲೆ ದುರ್ಯೋಧನ ಏಕಾಂಗಿಯಾಗಿದ್ದು. ಅಲ್ಲಿ ಅಷ್ಟೊಂದು ಜನ ಆದರು. ಇಲ್ಲಿ ಇವನೊಬ್ಬನೇ ಕಡೆ ತನಕ ದುಷ್ಟದ್ಯುಮ್ನ ಇರೋದು. ಏಕೆ? ಅಗ್ನಿಯಿಂದ ಹುಟ್ಟಿದಾನಲ್ವ. ಕಮಾಂಡರ್ ಇನ್ ಚೀಫ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವೋ ಅದಾಗಿದ್ದ ಅವನು.
ಹಾಗಾಗಿ ಅಂತಹ ಒಂದು ಸಾಮರ್ಥ್ಯವುಳ್ಳಂತಹ ಮಗು ಮೇಲೆ ಬಂದಿದೆ, ಎಲ್ಲರಿಗೂ ಆನಂದ ಕೂಡ ಆಗಿದೆ. ಆಮೇಲೆ ಅಗ್ನಿಯಿಂದ ಬರ್ತಾಳೆ ನಮ್ಮ ದ್ರೌಪದಾದೇವಿ. ವೇದಿ ಮಧ್ಯವನೊಡೆದು ಮೂಡಿದಳು ಆದರಿಸೆ ಜನಂ ಅಮಮ ಕಾಮನ ಕೈದುವ ತ್ರೈಲೋಕ್ಯ ಮೋಹನ ಮಂತ್ರ ದೇವತೆಯೋ ಕಾದುವರೇ. ಕಾದುವರೆ ಕರೆ ಹರಿಹರ ಬ್ರಹ್ಮಾದಿಗಳಿಗೊರೆ ಎಂಬ ಹೂಂಕೃತಿಯಾದುದ ಕಾಮಂಗೆ ದ್ರುಪದಾತ್ಮಜಯ ಜನನದಲ್ಲಿ ವೇದಿ ಮಧ್ಯವನೊಡೆದು ಆ ಕುಂಡದಿಂದ ಮಧ್ಯದಿಂದ ಮೂಡಿದಳು, ಮೇಲಕ್ಕೆ ಬರ್ತಾ ಇದ್ದಾಳಂತೆ. ಆದರಿಸೆ ಜನವು ಅವಳು ನೋಡ್ತಾ ಇದ್ದಾರೆ, ಎಲ್ಲರೂ ಬಾಯಿ ಬಿಟ್ಕೊಂಡು ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಎಂತಹ ಸುಂದರಿ, ಆ ತ್ರಿಲೋಕ ಸುಂದರಿ. ಮಮ ಕಾಮನ ಕೈದುವೋ ಮನ್ಮಥನ ಆಯುಧ ಬಾಯ್ಬಳು, 3 ಲೋಕಗಳನ್ನೇ ತನ್ನ ಮೋಹನ ಮಂತ್ರದಿಂದ ವಶೀಕರಣ ಮಾಡ್ತಾಳೆ ಇವಳು. ಯಾವ ದೇವತೆ ಇರ್ಬೋದು ಇವಳು? ಛೇ 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 ಛೇ. ಕಾದುವರೆ ಕರೆ ಹರಿಹರ ಬ್ರಹ್ಮಾದಿಗಳಿಗೂ. ಇವಳ ಜೊತೆ ಯಾರಾದರೂ ಪೈಪೋಟಿ ಮಾಡಬೇಕು ಅಂದರೆ ಹರಿಹರ ಬ್ರಹ್ಮಾದಿಗಳಿಗೂ ಸಾಧ್ಯವಿಲ್ಲ. ಅಂತಹ ತ್ರಿಪುರ ಸುಂದರಿಯವಳು. ಹೂಂಕೃತಿಯಾದುದು ಆ ಕಾಮನಿಗೆ ತುಂಬ ಇಷ್ಟ ಆಯ್ತಂತೆ ಮನ್ಮಥನಿಗೆ. ಅನ್ನಂತೆ ಒಳ್ಳೆಯ ರೂಪದಲ್ಲಿ ದ್ರೌಪದಿ ಬಂದ್ಬಿಟ್ಟಿದ್ದಾಳೆ. ದ್ರುಪದಾತ್ಮಜಯ ಜನನದಲ್ಲಿ, ದ್ರುಪದನ ಮಗಳಾದಂತಹ ಅವಳು ದ್ರೌಪದಿ ಹೆಸರಿಡ್ತಾರೆ. ತಂದೆಯ ಹಿಂದಿನ ಕಾಲದಲ್ಲೂ ಹೇಗೆ ಹೆಸರಿಡ್ತಿದ್ರು ಅಂತ ನಮ್ಮ ಕಾವ್ಯಗಳು ಕೊಡ್ತಾ ಹೋಗುತ್ತೆ. ಪ್ರಾಸ ಇರಬೇಕು, ಆ ತಂದೆ ತಾಯಿಗಳ ಹೆಸರು ಅದರೊಳಗಡೆ ಒಂದು ಅಕ್ಷರ ಇರಬೇಕು, ಎಲ್ಲ ಮಾಡ್ತಾರಲ್ವ. ದ್ರುಪದನ ಮಗಳು ದ್ರೌಪದಿ. ಪಂಜಾಬ್ ದೇಶದ ರಾಜಕುಮಾರಿ ಪಾಂಚಾಲಿ. ದೇಶದ ಹೆಸರು ಬಂತ ದ ಅನ್ನೋದು ಬಂತ ದ್ರುಪದಂದು. ಅಂತಹ ಶ್ರೇಷ್ಠರಾದಂತಹ ಮಗಳು ಬಂದಿದ್ದಾಳೆ. ಅವಳಿಗೂ ಅದೇ ಥರ ಹೆಸರಿಟ್ಟರು. ಅವನಿಗೆ ದೃಷ್ಟದ್ಯುಮ್ನ, ಇವಳು ತಂಗಿ ದ್ರೌಪದಿ. ಇವಳು ಯಾರಪ್ಪ? ಆದಿಶಕ್ತಿ ಲಕ್ಷ್ಮಿ. ಕೃತಯುಗದಲ್ಲಿ ಲಕ್ಷ್ಮಿಯೇ ಕುಶಧ್ವಜನ ಪುತ್ರಿಯಾಗಿ ವೇದವತಿ ಆಗಿರ್ತಾಳೆ. ಎಲ್ಲ ಯುಗದ ಕಥೆ ಇದು. ತ್ರೇತಾಯುಗದಲ್ಲಿ ಅವಳೇ ಜನಕನ ಮಗಳಾಗಿ ಸೀತೆ ಆಗ್ತಾಳೆ. ದ್ವಾಪರ ಯುಗದಲ್ಲಿ ಸೀತೆಯ ಛಾಯೆ ದ್ರುಪದನ ಮಗಳಾಗಿ ದ್ರೌಪದಿ ಆಗ್ತಾಳೆ. ಯಾರಾದರೂ ಆದಿಲಕ್ಷ್ಮಿಯೇ ಅವತಾರ. ಇಲ್ಲರ ಅಂತಹ ಸಾಮರ್ಥ್ಯ ಇರೋದಕ್ಕೆ ಸಾಧ್ಯವೇ ಇಲ್ಲ. 3 ಯುಗದಲ್ಲಿ 3 ರೂಪ ತಾಳಿದಂತಹ ಲಕ್ಷ್ಮೀ ಕಲಾಂಶಕ್ಕೆ ಇವಳನ್ನು ತ್ರಿಹಾಯಣಿ ಅಂತ ಕರೆದಿದ್ದಾರೆ. ತ್ರಿಹಾಯಣಿ ದ್ರೌಪದಿಯನ್ನು. ಮಾಯಾ ಸೀತೆಯನ್ನು ಇಟ್ಟು ಹೋಗಿದ್ದು ಕಥೆಯೆಲ್ಲ ರಾಮಾಯಣದ ಎಲ್ರಿಗೂ ಗೊತ್ತಿದೆ. ಅವಳೇ ಈಗ ದ್ರೌಪದಿಯಾಗಿ ಬಂದಿದ್ದಾಳೆ. ಅಂತಹ ಶ್ರೇಷ್ಠಳಾದಂತಹ ದ್ರೌಪದಿಯ ಆಗಮನವಾದಾಗ ಎಲ್ಲರಿಗೂ ಆನಂದ ಆಯಿತು. ಅದು ಹೇಳ್ತಾರಲ್ಲ, ಕುಲೋದ್ಧಾರಕ ಮತ್ತು 2 ಕುಲವನ್ನು ಉದ್ಧರಿಸುವ ಮಗಳು. ಇಬ್ಬರು ಆಯ್ತಲ್ವ, ಮಗ ಮತ್ತು ಮಗಳು. ದ್ರುಪದ ಮಹಾರಾಜನಿಗೆ ಇನ್ನೂ ಮಕ್ಕಳಿದ್ರು ಮೊದಲೇ. ಪುತ್ರ ಕಾಮೇಷ್ಟಿ ಯಾಗ ಮಾಡಿದ ಉದ್ದೇಶನೇ ಬೇರೆ. ಮೊದಲು ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂದರೆ ಚಿತ್ರಸೇನ, ಜನಮೇಜಯ, ವಿಶ್ವಾವಸು, ಪರಾವಸು, ಸತ್ಯಜಿತ್, ಶಿಖಂಡಿ ಮಕ್ಕಳಿದ್ದಾರೆ. ಅದಾದ ಮೇಲೆ ದೃಷ್ಟದ್ಯುಮ್ನ ಹುಟ್ಟಿರೋದು. ಶಿಖಂಡಿ ಬಂದಾಗ್ತಾನೆ ಶರಸನ್ಯಾಸವನ್ನು ಮಾಡಿದ್ದು ಭೀಷ್ಮಾಚಾರ್ಯರೇ ಹೇಳ್ಕೊಡ್ತಾರೆ. ಮಹಾಭಾರತ ಹಾಗೆ ತಾನೇ ಇರೋದು. ಎಲ್ಲ ಕುತಂತ್ರ ತಂತ್ರ ಎಲ್ಲವೂ ಅಲ್ಲಿದೆ ರಾಜಕೀಯದಲ್ಲಿ. ಹಾಗಾಗಿ ದೃಷ್ಟದ್ಯುಮ್ನ ದ್ರೌಪದಿಯನ್ನು ನೋಡಿ ಪರಮಾನಂದವಾಗಿದೆ ಮಹಾರಾಜನಿಗೆ, ಅಲ್ಲಿದ್ದಂತಹ ಎಲ್ಲರಿಗೂ ಕೂಡ. ಏನು ನಿರ್ಧಾರ ಮಾಡಿದ ಮಕ್ಕಳು ಹುಟ್ಟಿದ ತಕ್ಷಣ? 2 ಮಕ್ಕಳು ಒಳ್ಳೆ ಪ್ರಾಪ್ತ ವಯಸ್ಕರ ಹುಟ್ಟಿದ್ದಾರೆ.
ಅವ್ರಿಗೆಲ್ಲ ಇನ್ನೇನು ನಾಮಕರಣ ಮಾಡೋದಕ್ಕೆ ಒಂದು ಫಂಕ್ಷನ್ ಮಾಡಬೇಕಾಗಿಲ್ಲ, ಎತ್ತರವಾಗಿ 16 ವರ್ಷದ ಹುಡುಗರಾಗ್ಬಿಟ್ಟಿದ್ದಾರೆ ಇಬ್ಬರು. ನಿರ್ಧಾರ ಮಾಡ್ದ ದ್ರುಪದ ಮಹಾರಾಜ, ದ್ರೋಣವದೆಗೆ ಈ ಮಗನು, ಪಾರ್ಥಗೆ ರಾಣಿ ಈ ಮಗಳು ಎಂದು ದ್ರುಪದ ಕ್ಷೋಣಿಪತಿ ಸಲಗಿದನು ಸುತರನು ಸಾನುರಾಗದಲ್ಲಿ. ದ್ರೋಣನು ಈತನ ಕರೆಸಿ ಶಸ್ತ್ರದ ಜಾಣಿಕೆಯ ಕಲಿಸಿದನು, ವಿಗಡರ ಕಾಣಲಿ ಕಲಶಜನ ಪರಿಯಲೇ. ರಾಯ ಜನಮೇ ಜಯ ರಾಯ ಕೇಳೆಂದ. ಮಗ ಹುಟ್ಟಿದ ತಕ್ಷಣ ದ್ರೋಣವದೆಗೆ ಈ ಮಗನು, ಹುಡುಗಿ ಪಾರ್ಥಗೆ ರಾಣಿ ಇವಳು. ಯಾಕೆಂದರೆ ಅರ್ಜುನನೇ ಅವ್ರು ಕರ್ಕೊಂಬಂದಿದ್ದು, ದ್ರುಪದ ಮಹಾರಾಜನ ಕರ್ಕೊಂಬಂದು ಮಂಚದ ಕಾಲ ಕಟ್ಟಿದ್ದು. ದ್ರೋಣಾಚಾರ್ಯರು ಶಬ್ದ ಮಾಡಿದಾರಲ್ಲ, ಸೈನ್ಯ ತಗೊಂಬ ಯುದ್ಧ ಮಾಡುವಂಥ. ಆ ಸೈನ್ಯಕ್ಕೆ ಚೀಫ್ ಕಮಾಂಡರ್ ಯಾರೋ ಇವ್ರ ಮಗ, ದ್ರೋಣರ ವಧೆಗೆ ಇವ್ರ ಮಗ. ದ್ರೋಣಾಚಾರ್ಯ ಸುಮ್ಮನಿರ್ಬೇಕಾ? ಸುಮ್ಮನಿರ್ಲಿಲ್ವಂತೆ ಅವರು. ಈತನ ಕರೆಸಿ ಶಸ್ತ್ರದ ಜಾಣಿಕೆಯ ಕಲಿಸಿದರು. ಅವನಿಗೆ ವಿದ್ಯಾಭ್ಯಾಸ ಮಾಡಿಸ್ತವ್ರೆ ಅವರು. ಇವ್ರು ಕೊಲ್ಲೋದಕ್ಕೆ ಏನಿರಬೇಕೋ ಎಲ್ಲ ಹೇಳ್ಕೊಟ್ರು. ಎಂಥ ಗುರುಗಳ್ರಿ ದ್ರೋಣಾಚಾರ್ಯರು. ಅವನು ಪ್ರಾಣವನ್ನೇ ಹಿಂಡಬಹುದಾಗಿತ್ತು, ಮಾಡಲಿಲ್ಲ. ಈಗ ಮಗ ಹುಟ್ಟಿದ್ದಾನೆ, ಅವನು ನಿರ್ಧಾರ ಮಾಡಿದ್ದಾನೆ ಅಂತ ಗೊತ್ತಿದೆ ದ್ರೋಣಾಚಾರ್ಯರಿಗೆ. ಅವನನ್ನು ಅರಮನೆ ಗುರುಕುಲ ಇದೆ ಅಲ್ಲಿ, ಆ ಗುರುಕುಲಕ್ಕೆ ಸೇರಿಸ್ಕೊಂಡು ಅವನಿಗೂ ಜಾಣಿಕೆಯಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಸಿದ್ರು. ಯಾಕೆ ನಾಳೆ 7 ಅಕ್ಷೋಹಿಣಿ ಸೈನ್ಯಕ್ಕೆ ಸೇನಾಧಿಪತಿ ಆಗ್ತಾನೆ, ಸರಿಯಾದಂಥ ಯುದ್ಧ ಮಾಡಬೇಕು ಅವನು, ಹಂಗೆ ತಯಾರು ಮಾಡ್ಬಿಟ್ಟು. ಇವನು ಹೊಡಿತಾರೆ ಅಂತ ಭಯನೇ ಇಲ್ವಲ್ರಿ, ಏನು ಭಯ ಇಲ್ಲ. ಬಹು ಮೇಧಾವಿ ಅವರು ಅಲ್ವೇ, ಅಂತಹ ಮೇಧಾವಿಗಳು ಬದಲಾಗೋದೇ ಇಲ್ಲ, ಹಾಗೆ ಕಲಿಸೋದ್ರಂತೆ. ಅದಕ್ಕೆ ನಮ್ಮ ಕುಮಾರವ್ಯಾಸ ಹೇಳ್ತಾನೆ, ಕಲಶಜನ ಪರಿಯಲಿ ವಿಗಡರ ಕಾಣೆನು. ಅಬ್ಬ, ಗೊತ್ತಿದ್ದು ಅವನಿಗೆ ಶತ್ರು ಆಗ್ತಾನೆ ಅನ್ನೋರಿಗೆ ವಿದ್ಯಾಭ್ಯಾಸ ಕಲಿಸಿದ್ರಲ್ಲ, ಇಂಥ ಗುರುಗಳೆಲ್ಲರೂ ಇರೋದಕ್ಕೆ ಪ್ರಪಂಚದಲ್ಲಿ ಸಾಧ್ಯವೇ? ದ್ರೋಣಾಚಾರ್ಯರು ಹೀಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ. ಇವಳು ದ್ರೌಪದಿ ಎಷ್ಟು ಸುಂದರಿ ಅಂದರೆ ಕವಿ ಒಂದು 40 ಪದ್ಯದಲ್ಲಿ ಹೊಗಳ್ತಾನೆ ಅವಳು ಎಷ್ಟು ಸುಂದರಿ ಅನ್ನೋದಕ್ಕೆ ಕುಮಾರವ್ಯಾಸ. ಅದಕ್ಕೆ 2 ಸಂಧಿ ಮೀಸಲಾಗಿಟ್ಬಿಟ್ಟಿದ್ದಾನೆ. ಶೃಂಗಾರ ರಸದ ಪರಿಪೂರ್ಣತೆಯನ್ನು ತಂದಿದ್ದಾನೆ ಕುಮಾರವ್ಯಾಸ. ನಾವೊಂದು 2-3 ಪದ್ಯ ತೊಗೋತಾ ಇದ್ದೀನಿ. ಅವಳು ಪ್ರಾಪ್ತ ವಯಸ್ಕಳಾಗಿರೋದ್ರಿಂದ ಮದುವೆ ಮಾಡಬೇಕಲ್ಲ. ಈಗ ಇವನು ಪ್ರಾಪ್ತ ವಯಸ್ಕ ಆಗ್ಬಿಟ್ಟಿದ್ದಾನೆ ದೃಶ್ಯಜೀವನ, ಅವನಿಗೇನೋ ಹೇಳ್ಕೊಡ್ಬೇಕಾಗಿಲ್ಲ, ಅವನೇ ಎಲ್ಲ ಕಲ್ತ್ಕೊಂಡೇ ಬಂದ್ಬಿಟ್ಟಿದ್ದಾನೆ. ಇವಳು ಸುಂದರಿ, ಇವಳಿಗೆ ಒಂದು ಸರಿಯಾದಂಥ ಹುಡುಗನ ಹುಡುಕಬೇಕು. ಆಗಿನ ಕಾಲದಲ್ಲಿ ಸ್ವಯಂವರ ಮಾಡೋದು, ಅವ್ರಿಗೆ ಇಷ್ಟ ಆದವ್ರಿಗೆ ಮದುವೆ ಮಾಡ್ಕೊಳ್ಳೋದು. ಈಗಲೂ ಅದು ಇದೆಯಲ್ಲ, ಬೇರೆ ಹೆಸರಿದೆ ಅಷ್ಟೇ, ಲವ್ ಮ್ಯಾರೇಜ್ ಅಂತೀವಿ ಅಷ್ಟೇ. ಅದು ಇಂಗ್ಲೀಷ್, ಅದು ಪ್ರೇಮ ವಿವಾಹ. ಮದುವೆ ಆದಮೇಲೆ ಪ್ರೇಮ ಮಾಡ್ತಿದ್ದಿದ್ದು, ಇವಾಗ ಪ್ರೇಮ ಮಾಡಿದ್ಮೇಲೆ ಮದುವೆ ಮಾಡ್ಕೋ, ಎಲ್ಲ ಒಂದೇ ಅಲ್ವಾ? ಅಟ್ಲೀಸ್ಟ್ ಪ್ರೇಮ ಬೇಕು ಎರಡಕ್ಕೂ, ಅದು ಒಂದಿದ್ರೆ ಸಾಕು. ಅವಳಿಗೆ ಇವಾಗ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಎಲ್ಲ ಬೇಗ ಬೇಕಲ್ರಿ, ಬೇಗ ಹುಟ್ಟಿದಾರಲ್ಲ ಮಕ್ಕಳು, ಹಾಗಾಗಿ ಅವನು ಯೋಚನೆ ಮಾಡಿದ. ಡಂಗೂರ ಸಾರಿಸ್ಬಿಟ್ಟು ಎಲ್ಲ ರಾಜ್ಯಕ್ಕೆ 56 ದೇಶ, 56 ರಾಜ್ಯ ಇತ್ತು ನಮ್ಮ ಇಂಡಿಯಾದಲ್ಲಿ. ಇವತ್ತು ಎಲ್ಲ ತುಂಡಾಗಿದೆ, ಅದು ಬೇರೆ. ಅವಾಗ ಅಷ್ಟೂ ರಾಜ್ಯಕ್ಕೆ ವಿಚಾರ ಹೋಯಿತು ಇವಳಿಗೆ ಸ್ವಯಂವರ ಇದೆ ಅಂತ. ಎಂತಹ ಹುಡುಗಿ ಅವಳು, ಹೇಗೆ ಡಂಗೂರ ಸಾರಿಸ್ತಾ ಇದ್ದಾನೆ. ಮಾಡಿದರೆ ಶತಯಾಗವನು ಕೈಗೂಡುವಳು ಶಚಿಗೆ, ಮಕ ಸಹಸ್ರವ ಮಾಡಿ ಜನಿಸಿದೊಡೆ ಬಹಳೆ ದ್ರೌಪದ ದೇವಿ. ನೋಡುವೆವು ನಡೆ ಜನ್ಮಶತದಲ್ಲಿ ಕೂಡಿ ಕೊಬ್ಬಿದ ಪುಣ್ಯ ಫಲ ಕೈಗೂಡುವುದು. ತಪ್ಪೇನೆನುತ ನೆರೆದುದು ನೃಪಸ್ತೋಮ.
ಕವಿ ಹೇಳ್ತಾ ಇದ್ದಾರೆ, 100 ಅಶ್ವಮೇಧ ಯಾಗವನ್ನು ಮಾಡಿದ್ರೆ ಇಂದ್ರ ಪದವಿಗೆ ಹೋಗ್ತಾರೆ. ದೇವೇಂದ್ರನ ಧರ್ಮಪತ್ನಿ ಹೆಸರು ಶಚಿ, ಮೀಸಲು, ದೇವೇಂದ್ರನಿಗೆ ಮೀಸಲು ಅವಳು. ಮಖ ಸಹಸ್ರವ ಮಾಡಿ, ಬರೀ 100 ಅಲ್ಲ ರೀ, 1000 ಪುತ್ರಕಾಮೇಷ್ಟಿ ಯಾಗ ಮಾಡಿದರೂ ದ್ರೌಪದಿ ಅಂತ ಹುಡುಗಿ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಅಂತಹ ದ್ರೌಪದಾದೇವಿ ಎಲ್ಲ ಕಡೆಯಲ್ಲಿ ಗೊತ್ತಾಗೋಗಿದೆ. ನೋಡಬೇಕು, ನೋಡೋಣ ಒಂದು ಕೈ. ನಾವೇನೋ ಏನು ಯಾವಾಗ ಈಗ ಮಾಡಿಲ್ಲ. ದ್ರೌಪದಾದೇವಿಯನ್ನು ನೋಡೋಕ್ಕಾದರೂ ಆಯಿತು, ಅಥವಾ ಅವನು ಹಾಕಿದಂಥ ಊಟ ಮಾಡೋಕ್ಕಾದರೂ ಆಯಿತು, ಕೊಟ್ಟಂತಹ ದಕ್ಷಿಣೆ ತಗೊಳಕ್ಕಾದರೂ ಆಯಿತು. ಅಟ್ಲೀಸ್ಟ್ ಪಂಜಾಬ್ಗೆ ಹೋಗೋಣ. ಎಲ್ಲರೂ ಯೋಚನೆ ಮಾಡೋದು, ಎಲ್ಲನೂ ಮದುವೆ ಮಾಡ್ಕೊಳಕ್ಕಾಗಲ್ವಲ್ಲ ದ್ರೌಪದಿ, ಯಾರೋ ಒಬ್ರಿಗೆ ಹಾಕೋದು ಹಾರನ. ಆಗಲಿ, ನೋಡಬೇಕು. ನಡೆ ಜನ್ಮ ಶತದಲ್ಲಿ ಕೂಡಿ ಕೊಬ್ಬಿದ ಪುಣ್ಯದ ಫಲ. 100 ಜನ್ಮದ ಪುಣ್ಯದಿಂದ ನೋಡೋ ಮಗುಗೇನಾದ್ರು ಸಿಗ್ಬೋದು ದ್ರೌಪದಿಯನ್ನು. ಕೈಗೂಡುವುದು ಅಕಸ್ಮಾತ್ ನಮಗೆ ಹಾರ ಹಾಕಿದ್ರೆ ಎಷ್ಟೋ ಜನ್ಮಾಂತರದ ಪುಣ್ಯ ಹಾಕ್ಕೊಂಡು ಬರೋಣ. ತಪ್ಪೇನು, ಹೋಗೋದಲ್ಲೇ ತಪ್ಪಿದೆ. ಎಲ್ಲರೂ ಬನ್ನಿ ಅಂತ ಕರೆದಾಗಿದೆಯಲ್ಲ, ಕರೆಯದೇ ಹೋಗಿಲ್ವಲ್ಲ. ಸರ್ವಜ್ಞ ಹೇಳಿದಾಗೆ ಕರೆಯದೇ ಹೋದರೆ ಕೆರೆದಲ್ಲಿ ಹೊಡಿ, ಕರೆದಿದ್ದಾನಲ್ಲ ಹೋಗೋಣ ಅಂತ ಹೇಳಿ ನೆರೆದುದು ನೃಪಸ್ತೋಮ. ರಾಜರೇನು ಬೀಗರು, ಮಕ್ಕಳು ಬಿಜ್ಜರು ಎಲ್ಲರೂ ಬಂದುಬಿಟ್ಟಿದ್ದಾರೆ, ಯಾರ್ಯಾರೂ ಬಿಟ್ಟಿಲ್ಲ. ಕವಿ ತುಂಬ ವಿವರವಾಗೇ ಬರೀತಾ ಹೋಗ್ತಾನೆ. ಒಲಿದ ಹೆಣ್ಣು ತಾನೇ ಬರಲು ಎನಿತು ಸುಂದರ, ಹೆಂಡತಿಯೊಬ್ಬಳು ಮನೆಯೊಳಿದ್ದರೆ. ಎಲ್ಲ ಹಾಡುಗಳು ಜ್ಞಾಪಿಸ್ಕೋಬೋದು. ಹಾಗೆ ಅಂದ್ಕೊಂಡೇ ಎಲ್ಲರೂ ಬಂದಿದ್ದಾರೆ, ಎಲ್ಲ ಹಾಡು ಹೇಳ್ಕೊಂಡೇ ಬಂದಿದ್ದಾರೆ. ಅಲ್ಲಿಗೆ ಎಲ್ಲ ಬಂದು ಸೇರ್ತಾ ಇದ್ದಾರೆ. ಊರಲ್ಲಿ ಹಬ್ಬ, ಮಹಾರಾಜನ ಮನೆ ಮದುವೆ ಅಲ್ವಾ, ಎಲ್ಲ ಮನೆಯೂ ಅಲಂಕಾರ ಆಗ್ತಾ ಇದೆಯಂತೆ. ಪುರದೊಳಗೆ ಹೇರಾಳ ಹಬ್ಬದ ಹರಹಿನಲೇ ಬೀಡಾರ ಭಿಕ್ಷಾಚರಿತರಿಗೆ ದೊರಕುವುದೇ ಗುಡಿಗೂಡಾರ ಸಂತತಿಗೆ. ಅರಸುಗಳು ನಾವಲ್ಲ ಭವನಂತರವು ಅದೇಕೆಯ ಮಗೆ ಎಂದು ಘಟಬಂಧುರದ ಶಾಲೆಯ ಹೊಕ್ಕರಿವರು ಕುಲಾಲ ಭವನದಲ್ಲಿ. ಅಷ್ಟೊತ್ತಿಗೆ ಏನಾಗಿದೆ, ಹಸ್ತಿನಾವತಿಯಲ್ಲಿ ಅರಗಿನ ಅರಮನೆಯಲ್ಲಿ ಸುಟ್ಟು ಹಾಕಬೇಕು ಅಂತ ಯೋಚನೆ ಮಾಡಿ ಭೀಮ ಎಲ್ಲರನ್ನು ಬದುಕಿಸಿ ಹಿಡಿಂಬಿಯನ್ನು ಮದುವೆ ಮಾಡಿಕೊಂಡು ಘಟೋತ್ಕಚನ ಜನನ ಆಗಿ ಬಕಾಸುರನ ಸಂಹಾರ ಆಗಿ ಬ್ರಾಹ್ಮಣರೆಲ್ಲ ಹೋಗ್ತಾ ಇರೋದನ್ನು ನೋಡಿ ಅವರು ಬಂದ್ಬಿಟ್ಟಿದ್ದಾರೆ ಆ ಊರಿಗೆ. ಅರ್ಜುನನಿಗೆ ಮೀಸಲು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಸುಮ್ಮನೆ ಬಂದರು, ಎಲ್ಲರೂ ಕಳಿಬೇಕಲ್ಲ ಕಾಲನ. ದುರ್ಯೋಧನ ಗೊತ್ತಾದರೆ ಮತ್ತೆ ಇನ್ನೊಂದು ಅರಮನೆ ಸುಡ್ತಾನೆ ಅವನು. ಅವ್ರಿಗೆ ಗುಪ್ತವಾಗಿ ಎಲ್ಲರೂ ಬದುಕಬೇಕಾಗಿದೆ ಅವ್ರಿವಾಗ. ಕಾಡು ಮೇಡನ್ನೆಲ್ಲ ಅಲೆದು ಈ ಪಂಜಾಬ್ ದೇಶಕ್ಕೆ ಅವರು ಎಲ್ಲ ಬ್ರಾಹ್ಮಣರ ಜೊತೆ ಬಂದಿದ್ದಾರೆ. ಬ್ರಾಹ್ಮಣರಿಗೆ ಅಂತ ಅವನು ಬೇಕಾದಷ್ಟು ಮನೆಗಳನ್ನು ಕಟ್ಟಿಸಿದ್ದ ದ್ರುಪದ ಮಹಾರಾಜ. ಇವರು ಬ್ರಾಹ್ಮಣ ವೇಷಧಾರಿಗಳೇ ಹೊರತು ಬ್ರಾಹ್ಮಣರಲ್ವಲ್ಲಪ್ಪ, ಇವರು ಕ್ಷತ್ರಿಯರು. ಗಡ್ಡವನ್ನು ಬೆಳೆಸಿ ದರ್ಬೆಯ ಕಂಟನ್ನು ಕಂಕುಳಲ್ಲಿ ಇಟ್ಕೊಂಡು ಆ ದೇಶೀಯ ಪದ್ಧತಿಯಂತೆ ಮುದ್ರಿಕೆಯನ್ನು ಹಾಕಿಕೊಂಡು ಪಂಚೆ ಉಟ್ಕೊಂಡು ಬಂದಿದ್ದಾರೆ. ದೊಡ್ಡ ಹಬ್ಬ ಪಾಂಚಾಲ ದೇಶದಲ್ಲಿ. ಎಲ್ಲಿರಬೇಕು ಇವ್ರಿಗೆ ಅಂತ ಇಲ್ಲ. ಅಲ್ಲೊಂದು ಭಿಕ್ಷಾಚರರಿಗೆ ಏಕಲವ್ಯದ ಏಕಚಕ್ರ ನಗರದಲ್ಲಿ ಅವನನ್ನು ಬಕಾಸುರನ ಕೊಲ್ಲಬೇಕಾದ್ರೆ ಏನು ಮಾಡಿದ್ದು? ಭಿಕ್ಷಾಟನೆ ತಾನೇ ಮಾಡ್ತಾ ಇದ್ದಿದ್ದು. ಭಿಕ್ಷಾಟನೆಯನ್ನು ತಂದಿದ್ದನ್ನು ಅರ್ಧ ಭಾಗವನ್ನು ಭೀಮನ್ ಕೊಟ್ಬಿಡ್ತಿದ್ಲು ಕುಂತಿ, ಇನ್ನು ಅರ್ಧದಲ್ಲಿ 5 ಜನ ತಿಂತಾಯಿದ್ರು. ಏಕೆ? ಭೀಮನಿಗೆ ಹೊಟ್ಟೆ ಜಾಸ್ತಿ. ಬಕಾಸುರ ಒಂಥರ ಅವನ ವೃಕೋದರ ಅಂತ, ಅದಕ್ಕೆ ಇನ್ನೊಂದು ಹೆಸರಿದೆ ಅವನಿಗೆ. ಬಕಾಸುರ ಗಾಡಿಯನ್ನು ಎಲ್ಲ ತಿಂದವನು, ಇವನು ವೃಕೋದರ. ವೃಕ ಅಂದರೆ ತೋಳ ಬಹಳ ತಿನ್ನತ್ತಂತೆ, ಅದು ಹೊಟ್ಟೆನೇ ತುಂಬಲ್ಲ, ಎಷ್ಟು ತಿಂದು ತುಂಬಲ್ಲ. ಹಾಗೆ ಇವನಿಗೆ ಜಠರಾಗ್ನಿ ದೊಡ್ಡದು, ಎಷ್ಟು ತಿಂದರೂ ಜೀರ್ಣ ಆಗೋಗ್ತಿತ್ತು. ಅಷ್ಟು ಗಾಡಿಯನ್ನ ಎಲ್ಲ ತಿಂದಲ್ಲ ಅವನು. ಏನಾರು ಅಜೀರ್ಣ ಆಯಿತು ಅಂತ ಒಂದು ಪಿಲ್ಸ್ ತಿಂದಿದ್ದ ಕಥೆ ಇದೆಯಾ ಮಹಾಭಾರತದಲ್ಲಿ? ಏನಿಲ್ಲ, ಒಳ್ಳೆ ಹೋಗಿದ್ದು ಜಜ್ಜಿ ಬಕಾಸುರನ 1 ನಿಮಿಷಕ್ಕೆ ಒಂದು ಹಾಕ್ಬಿಟ್ಟು ಅಷ್ಟು ತಿಂದ್ಬಿಟ್ಟು ಹೊಟ್ಟೆ ಬೇರೆ ಆಗಬೇಕಾಗಿತ್ತು ಅಲ್ವಾ? ಏನಿಲ್ಲ, ಅಂತಹ ಭೀಮಣ್ಣ ಅವನು. ಅಂತಹ ಭೀಮ ಎಲ್ಲರನ್ನ ಕರ್ಕೊಂಡು ಬಂದಿದ್ದ. ಇಲ್ಲಿಗೂ ಬಂದಿದ್ದಾರೆ ಎಲ್ಲರೂ.
ಎಲ್ಲಿರಬೇಕು? ಅವರು ಬ್ರಾಹ್ಮಣರ ಜೊತೆ ಕೂತ್ಕೊಳ್ಳೋಕ್ಕೂ ಹೆದರಿಕೆ, ಕ್ಷತ್ರಿಯರ ಹತ್ರ ಹೋಗೋಕ್ಕೂ ಭಯ. ಇರಲಿ ಒಂದು ಸ್ವಲ್ಪ ದಿವಸ ನೋಡೋಣ ಅಂತ ಹೇಳಿ ಅಲ್ಲೊಬ್ಬ ಕುಂಬಾರನ ಮನೇಲಿ ಕೇಳಿದ್ರಂತೆ, ನಿಮ್ಮ ಮನೆ ಜಗಲಿ ಮೇಲೆ ಇರ್ತೀವಿ, ಸ್ವಲ್ಪ ಜಾಗ ಕೊಡಿ. ಘಟಬಂಧುರದ ಶಾಲೆಯ ಹೊಕ್ಕರು, ಮಡಕೆ ಕುಡಿಕೆ ಮಾಡುವಂತಹ ಒಬ್ಬ ಕುಲಾಲನ ಮನೆಗೆ, ಕುಂಬಾರನ ಮನೆಯಲ್ಲಿ ಒಂದು ಸ್ವಲ್ಪ ಜಾಗವನ್ನು ತಗೊಂಡು 5 ಜನ ಗಂಡು ಮಕ್ಕಳು, ತಾಯಿ ಕುಂತಿ ಅವರ ಮನೆಯಲ್ಲಿ ಇದ್ದಾರೆ. ಇದು ಈ ಕಡೆ ಕತೆ. ಆ ಕಡೆ ಊರಲ್ಲಿ ಅಲಂಕಾರ ಆಗ್ತಾಯಿದೆ, ಮಂಟಪ ರೆಡಿ ಆಗ್ತಾಯಿದೆ. ರಚಿಸಿದರು ಮಂಟಪವನವರು ಅವರವರುಚಿತ ವೃತ್ತಿಯೊಳ್, ಅವನಿಪಾಲ ಪ್ರಚಯವನು ಮನ್ನಿಸಿದನು ಇವರನು ವಿಪ್ರ ಸಭೆಯೊಳಗೆ. ಪ್ರಚುರ ಮಣಿಯಿದೆ ಪದ್ಮರಾಗದ ರುಚಿರ ರತ್ನವು ಜಾತರೂಪದಿ, ಖಚಿತವಾದೊಡೆ ಪುಣ್ಯವು ಎನ್ನುತ್ತ ಆ ದೃಪದ ಚಿಂತಿಸಿದ. ಮದುವೆಯ ಮಂಟಪ ಸಿದ್ಧ ಆಗಿದೆ, ಊರೆಲ್ಲ ಅಲಂಕಾರವಾಗಿದೆ. ಅಲ್ಲಲ್ಲೇ ವೀಣಾವಾದನ, ಸಂಗೀತ, ನೃತ್ಯ, ಕಾಳಗ, ಕುಸ್ತಿ, ಇಂದ್ರಜಾಲ, ನಾಟಕ ನಡೀತಾ ಇದೆ. ಜನರಿಗೆ ಹೊತ್ತೋಬೇಕಲ್ಲ, ಬೇರೆ ಬೇರೆ ಊರಿಂದ ಬಂದವರೆಲ್ಲ ಇದ್ದುಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಹೇಗೆ ಕಾಲ ಕಳಿಬೇಕು? ಅವ್ರಿಗೆಲ್ಲ ಏರ್ಪಾಡು ಮಾಡಿದ್ದ ಹೋಗೋ ಹಾಗೆ. ಅವ್ರಿಗೆ ಏನು ಬೇಕೋ ಆ ಥರದ ಊಟ ಎಲ್ಲ ಸಿದ್ಧ ಮಾಡಿದ್ದ. ಅವರವರಿಗೆ ಬೇಕಾದಂತಹ ಮನೆಗಳನ್ನು ನಿರ್ಮಾಣ ಮಾಡಿದ್ದ. ರಾಜರಿಗೆ ಬೇಕಾದಂತಹ ಮನೆಗಳು, ಅವರ ಅಧೀನರವರಿಗೆ, ಅವ್ರ ಕೆಳಗಡೆ ಕೆಲಸ ಮಾಡೋರಿಗೆ, ಅವ್ರ ಮಕ್ಕಳಿಗೆ, ಅವ್ರ ಬೀಗರಿಗೆ ಎಲ್ಲರಿಗೂ ಮಾಡಿದ್ದಂತೆ. ಬ್ರಾಹ್ಮಣರಿಗೂ ಅದೇ ಥರ ಮನೆ, ಅವ್ರ ಸ್ನಾನ ಸಂಧ್ಯಾವನ ಆನೀಕಗಳನ್ನು ಮಾಡೋದಕ್ಕೆ ಅನುಕೂಲವಾದಂತಹ ಮನೆಗಳನ್ನು ಕಟ್ಟಿಸಿದ್ದ. ವಿಪ್ರ ಸಭೆಯಳು ಬ್ರಾಹ್ಮಣರನ್ನೆಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಬೇಕಾದಂತಹ ಮನೆಗಳನ್ನು ಮಾಡಿದ್ದಾನೆ, ಅವರೆಲ್ಲರಿಗೆ ಬೇಕಾದಂತಹ ಅನುಕೂಲಗಳನ್ನು ಮಾಡಿದ್ದಾನೆ. ಆಗ ಯೋಚನೆ ಮಾಡಿದ್ರು, ನಾವು ಬ್ರಾಹ್ಮಣ ಥರನೇ ಇದ್ದೀವಿ, ಯಾಕೆ ಅವ್ರ ಜೊತೆ ಕೂತ್ಕೋಬಾರ್ದು ಅಂತ ಪಾಂಡವರು ಯೋಚನೆ ಮಾಡ್ತಾರೆ ಇವಾಗ. ಯಾಕೆಂದ್ರೆ ಇಲ್ಲಿ ಕುಂಬಾರನ ಮೇಲೆ ಕೂತ್ಕೊಂಡೇ ಮಾಡೋದು, ಊರಿನವರೆಲ್ಲ ಅಲ್ಲೇ ಇದ್ದಾರೆ, ಊಟ ಎಲ್ಲ ಅಲ್ಲೇ ನಡೀತಿದೆ. ಇವ್ರ ಮೇಲೂ ಅಡುಗೆ ಬರ್ತಾಯಿಲ್ಲ, ಅಗ್ನಿಯೇ ಹತ್ತಿಲ್ಲ ಅಲ್ಲಿ ಯಾರ ಮನೇಲೂ. ಭಿಕ್ಷಾಟನೆ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ ಅಲ್ಲಿ ಹೋದಾಗ. ಇಷ್ಟು ಚೆನ್ನಾಗಿರೋ ಊರಲ್ಲಿ ಭಿಕ್ಷಾಟನೆ ಮಾಡೋದು, ಅಲ್ಲಂತೂ ಏಕಚಕ್ರ ನಗರದಲ್ಲಿ ಭಿಕ್ಷಾಟನೆ ಮಾಡಿದ್ದಾಯಿತು, ಇಲ್ಲಿ ಮಾಡೋದು ಬೇಡ ಅಂದ್ಕೊಂಡ್ರಂತೆ ಅವರು. ಆಯಿತು, ಅರಮನೆ ಊಟ ಸಿಕ್ಕತ್ತೆ. ಭೀಮಂಗೂ ಪಾಪ ಅನಿಸಿತ್ತು, ಹೊಟ್ಟೆ ತುಂಬ ಊಟ ಮಾಡಿ ತುಂಬ ದಿವಸ ಆಗಿದೆ, ಅಲ್ಲೇ ಸ್ವಲ್ಪ ಇದ್ದು ಚೆನ್ನಾಗೆ ಕವಳ ಹೊಡಿಬೋದು ಅಂತ ಅವನು ಯೋಚನೆ ಮಾಡ್ದ. ಅಮ್ಮ ಹೋಗೋಣ ಅಲ್ಲಿಗೆ ಅಂತಂದ. ಆಯಿತು ಹೋಗೋಣ ನಡೀರಿ, ಹೇಗಿದ್ರು ಬ್ರಾಹ್ಮಣ ಥರ ಇದ್ದೀವಿ ನಾವು ಕೂಡ ಅಂತ ಹೇಳಿ ಅಲ್ಲಿಗೆ ಬರ್ತಾಯಿದ್ದಾರೆ. ಪ್ರಚುರ ಮಣಿ ಇದೆ, ಪದ್ಮರಾಗದ ರುಚಿರ ರತ್ನವು ಜಾತರೂಪದಿ, ಖಚಿತವಾದೊಡೆ ಪುಣ್ಯವು. ದೃಪದ ಮಹಾರಾಜ ಆಲೋಚನೆ ಮಾಡ್ತಾನೆ, ನಾನು ಯೋಚನೆ ಮಾಡಿದಂತಹ ಮಗಳು ಹುಟ್ಟಿದಾಳು, ಅದು ಒಳ್ಳೆ ರತ್ನ ಇದ್ದಾಗಿದ್ದಾಳೆ. ಪದ್ಮರಾಗ ಅನ್ನೋದು ತುಂಬ ಶ್ರೇಷ್ಠವಾದಂತಹ ನವರತ್ನಗಳಲ್ಲಿ ಒಂದು. ಅದು ಅಂತಹ ಮಗಳು ನನಗೆ ಹುಟ್ಟಿದಾಳೆ, ನನ್ನ ಮಗಳಾಗಿ ಹುಟ್ಟಿದಾಳೆ ಅವಳು. ಖಚಿತವಾದೊಡೆ, ಇವಳಿಗೆ ತಕ್ಕ ಹುಡುಗ ಸಿಕ್ಕಿದ್ರೆ ನಾನು ಪುತ್ರ ಕಾಮೇಷ್ಟಿ ಯಾಗ ಮಾಡಿ ಪಡೆದಂಥದ್ದು ಸಾರ್ಥಕ ಆಗತ್ತೆ. ಪುಣ್ಯವು ಏನು ಮಾಡೋದು, ಸಿಗ್ತಾರೋ ಇಲ್ಲೋ ಏನೋ ಯಾರ್ಯಾರೋ ಹೇಳಿದರು, ನಿನ್ನ ಮಗಳಿಗೆ ಅರ್ಜುನನೇ ಗಂಡ ಆಗೋದು ಅಂತ. ಎಲ್ಲಿದ್ದಾನೋ ಗೊತ್ತಿಲ್ಲ. ಅವರೆಲ್ಲ ಭಸ್ಮೀಭೂತರಾದ್ರು ಅಂತ ಕತೆ ಎಲ್ಲ ಕಡೆಗೂ ಹರಡ್ಬಿಟ್ಟಿದೆ ಆವಾಗಲೇ, ಪಾಂಡವರು ಇಲ್ಲ ಅಂತ. ಇವಳು ಗಂಡ ಸಿಗ್ತಾನ? ಆಗತ್ತಾ? ಸಾಧ್ಯವೇ? ಆಳಾಗಲಿ ಅರಸಾಗಲಿ ಚಿಂತೆಯೇ, ಚಿಂತೆ ಸಂತೆಯೇ. ಚಿಂತೆಯಲ್ಲಿ ಮಗ್ನನಾಗಿದ್ದಾನೆ ದೃಪದ ಮಹಾರಾಜ. ಮುಂದಿನ ತಿಂಗಳು ಯೋಚನೆ ಮಾಡೋಣ ನಾವು. ಇಷ್ಟ ಆದರೆ ಎಲ್ಲರೂ ಕರ್ಕೊಂಡು ಬನ್ನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕುಮಾರವ್ಯಾಸನ ಕಾವ್ಯ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನೀವು ನಿಧಾನ ಕೂತಿದ್ರಿ, ಗಡಿಯಾರ ನೋಡಿದ್ನಲ್ಲ.
ಕರೆಕ್ಟಾಗಿ ನಿಲ್ಸಿದ್ದೀರಿ. ಹೌದಾ, ಸರಿಗಿದೆಯಾ? ಅಲ್ಲ, ಇದೊಂದು ಘಟ್ಟ ಆಯ್ತಲ್ಲ, ಒಂದು ಘಟ್ಟ ಆಗಿದೆ ಕರೆಕ್ಟಾಗಿ. ದ್ರೌಪದಿ ಸ್ವಯಂವರಕ್ಕೆ ಎಲ್ಲರೂ ಬನ್ನಿ. ಮುಂದಿನ ತಿಂಗಳು 2 ದಿವಸ ಇರುತ್ತೆ ಸ್ವಯಂವರನ. ಎಲ್ಲರೂ ಆಚರಿಸೋಣ. ನೀವು ಬೀಗರಾದರೂ ಆಗಿ, ಹೆಣ್ಣಿನ ಕಡೆಯವರು ಆಗಿ, ಗಂಡಿನ ಕಡೆಯವರಾದರೂ ಪರವಾಗಿಲ್ಲ. ಕೃಷ್ಣನ ಕರ್ಕೊಂಬರ್ತೀವಿ, ನೀವು ಬನ್ನಿ ಅಷ್ಟೇ. ಕೃಷ್ಣನ್ ನೋಡೋಕ್ಕಾದ್ರೆ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ